ಹಸು, ಕುರಿ, ಮೇಕೆ, ಹಂದಿ ಮತ್ತು ಎಮ್ಮೆ ಸಾಕಾಣಿಕೆಯಲ್ಲಿ ತರಬೇತಿ ಏಕೆ ಅನಿವಾರ್ಯ? ಪರಂಪರೆಯ ಪಶು ಸಾಕಾಣಿಕೆ ಮತ್ತು ತರಬೇತಿ ಆಧಾರಿತ ಪಶು ಸಾಕಾಣಿಕೆಗೆ ನಡುವಿನ ವ್ಯತ್ಯಾಸ ಏನು? ಒಂದೇ ತರಬೇತಿ ಎಲ್ಲ ತರಹದ ಪಶು ಸಾಕಾಣಿಕೆಗೆ ಅನುಕೂಲಕರವಾಗಿದೆ. ಕರ್ನಾಟಕದ ಹವಾಮಾನ ಮತ್ತು ಪರಿಸರಕ್ಕೆ ತಕ್ಕಂತೆ ಈ ತರಬೇತಿಗಳು ಯಾವ ರೀತಿ ಸಹಾಯವನ್ನು ಮಾಡುತ್ತವೆ? ಸಮತೋಲನ ಆಹಾರದ ಬಗ್ಗೆ ತರಬೇತಿ ಏಕೆ ಅಗತ್ಯವಾಗಿದೆ? ತಪ್ಪಾದ ಆಹಾರದಿಂದ ಆಗುವ ಆರ್ಥಿಕ ನಷ್ಟವನ್ನು ಈ ತರಬೇತಿಯು ಯಾವ ರೀತಿ ಕಡಿಮೆ ಮಾಡುತ್ತದೆ? ಪಶುಗಳಲ್ಲಿ ಸಾಮಾನ್ಯ ರೋಗಗಳನ್ನು ಗುರುತಿಸಲು ತರಬೇತಿ ಏಕೆ ಬೇಕು? ಪಶುಗಳ ಮರಣ ಪ್ರಮಾಣವನ್ನು ಕಡಿಮೆ ಮಾಡಲು ತರಬೇತಿ ಹೇಗೆ ಸಹಾಯ ಮಾಡುತ್ತದೆ? ಹಾಲು, ಮಾಂಸ, ಮರಿಗಳ ಉತ್ಪಾದನೆಯನ್ನು ಹೆಚ್ಚಿಸಲು ತರಬೇತಿಯ ಪಾತ್ರಗಳೇನು? ಶೆಡ್ ನಿರ್ಮಾಣ ಮತ್ತು ಸ್ವಚ್ಛತೆ ಕುರಿತು ತರಬೇತಿ ಏಕೆ ಅನಿವಾರ್ಯ? ಮುಖ್ಯವಾಗಿ ಕೇಳೋದಾದರೆ ಬ್ರೀಡಿಂಗ್ ಮ್ಯಾನೇಜ್ಮೆಂಟ್, ಇದರ ಬಗ್ಗೆ ತರಬೇತಿ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ವಹಿಸ್ತದೆ? ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್, ಇದರ ಬಗ್ಗೆ ರೈತರಿಗೆ ತರಬೇತಿ ಏಕೆ ಬೇಕು? ಆಧುನಿಕ ಪಶು ಸಾಕಾಣಿಕೆ ತಂತ್ರಜ್ಞಾನಗಳನ್ನು ರೈತರು ಯಾಕೆ ಕಲಿಬೇಕು? ಹವಾಮಾನ ಬದಲಾವಣೆಗಳನ್ನು ಎದುರಿಸಲು ತರಬೇತಿ ಹೇಗೆ ಸಹಾಯ ಮಾಡುತ್ತದೆ? ಪಶು ಸಾಕಾಣಿಕೆಯನ್ನು ಲಾಭದಾಯಕ ಉದ್ಯಮವಾಗಿ ಪರಿವರ್ತಿಸಲು ತರಬೇತಿ ಏಕೆ ಬೇಕು? ಸರ್ಕಾರದ ಯೋಜನೆ ಮತ್ತು ಸಬ್ಸಿಡಿಗಳ ಬಗ್ಗೆ ತರಬೇತಿ ಏಕೆ ಮುಖ್ಯ? ಕರ್ನಾಟಕದಲ್ಲಿ ಭವಿಷ್ಯದ ಪಶು ಸಾಕಾಣಿಕೆ ತರಬೇತಿಯ ಪಾತ್ರ ಯಾವ ಥರ ಇರ್ತೈತೆ? ಹಸು, ಕುರಿ, ಮೇಕೆ, ಹಂದಿ ಮತ್ತು ಎಮ್ಮೆ ಸಾಕಾಣಿಕೆಯಲ್ಲಿ ತರಬೇತಿ ಏಕೆ ಅನಿವಾರ್ಯ? ಈ ಬದಲಾದ ಕಾಲಘಟ್ಟದಲ್ಲಿ ನಾವು ತರಬೇತಿಗಳು ಏಕೆ ಅವಶ್ಯ ಅಂತಂದರೆ, ಈ ಪಶುಪಾಲನೆ ಇರಲಿ, ಕೃಷಿ ಆಗಲಿ, ಶತಶತಮಾನಗಳಿಂದ ಬಂದಂಥ ಒಂದು ಉದ್ಯೋಗ. ಆದರೆ ಅದಕ್ಕೆ ತರಬೇತಿ ಯಾಕೆ ಬೇಕಪ್ಪ ಅಂದರೆ, ಕಾಲಘಟ್ಟ ಭಾಳ ಬದಲಾಗಿದೆ. ಕೃಷಿ ಭೂಮಿ ಸಣ್ಣದಾಗ್ತಾಯಿದೆ, ಜನಸಂಖ್ಯೆ 144 ಮಿಲಿಯನ್ ದಾಟಿ ಹೋಗ್ತಾ ಇದೆ. ಹಾಗಾದರೆ ಅವರಿಗೆ ಆಹಾರವನ್ನು ಎಲ್ಲಿಂದ ಒದಗಿಸಬೇಕು? ಸೌಕರ್ಯಗಳು ಕಡಿಮೆ ಆಗ್ತಾ ಇದ್ದಾವೆ, ಆದರೆ ಆಹಾರದ ಬೇಡಿಕೆ ಹೆಚ್ಚೇ ಆಗ್ತಾ ಇದೆ. ಆಹಾರ ಬರ್ತಾ ಇರೋದು ಭೂಮಿಯಿಂದ, ತಪ್ಪಲುಗಳನ್ನ, ಗಿಡಗಳನ್ನ ತಿಂದು ಪ್ರಾಣಿಗಳಿಂದ ಮಾತ್ರ ಸಾಧ್ಯ ಆಗುತ್ತೆ. ಹೀಗಾಗಿ ಇದ್ದ ಸಂಪನ್ಮೂಲ ಕ್ರೋಢೀಕೃತವನ್ನುಗೊಳಿಸಿಕೊಂಡು ನಾವು ಉತ್ಪಾದನೆಯನ್ನು ಮಾಡಬೇಕಾಗಿದೆ. ಮೊದಲು ಹೈನುಗಾರಿಕೆ ಅಂದರೆ ಜಾನುವಾರುಗಳನ್ನು ಹೊರಗಡೆ ಬಿಟ್ಟು ಗೋಮಾಳದಲ್ಲಿ ಮೇಯಿಸಿ ಹಾಲನ್ನು ಈಗ ಗೋಮಾಳಗಳು ಇಲ್ಲ, ಕೃಷಿ ಭೂಮಿಯೂ ಹೆಚ್ಚಿನಿಲ್ಲ. ಹೀಗಾಗಿ ಹಾಲು ಉತ್ಪಾದನೆ ಹೇಗೆ ಮಾಡಬೇಕು? ಹೇಗೆ ಮಾಡ್ತಾ ಇದ್ದೀವಿ ನಾವು ಇವತ್ತು ಭಾರತ ದೇಶ ಇಡೀ ವಿಶ್ವಕ್ಕೆ ನಂಬರ್ 1 ಹಾಲು ಉತ್ಪಾದನೆಯಲ್ಲಿದೆ. ಇದು ಹೇಗೆ ಸಾಧ್ಯ ಆಯಿತು? ನಮ್ಮ ತಾಂತ್ರಿಕತೆಯನ್ನು ರೈತರಿಗೆ ಅಳವಡಿಸಿ ಅದರಿಂದ ಹಾಲು ಉತ್ಪಾದನೆಯನ್ನು ಮಾಡಲು ಅವಕಾಶ ಆಯಿತು. ಹೀಗಾಗಿ ಪ್ರತಿ ಹಂತದಲ್ಲೂ ಕಾಲಘಟ್ಟ ಬದಲಾವಣೆ ಆಗೋದ್ರಿಂದ ನಮ್ಮ ಸಣ್ಣ ಪ್ರದೇಶದಲ್ಲಿ ಉತ್ಪಾದನೆ ಹೆಚ್ಚು ಮಾಡಬೇಕು ಅನ್ನೋ ಏಕೈಕ ಉದ್ದೇಶದಿಂದ ನಾವು ತರಬೇತಿಯನ್ನು ನಡೆಸ್ತಾ ಇದ್ದೀವಿ. ಪರಂಪರೆಯ ಪಶು ಸಾಕಾಣಿಕೆ ಮತ್ತು ತರಬೇತಿ ಆಧಾರಿತ ಪಶು ಸಾಕಾಣಿಕೆಗೆ ನಡುವಿನ ವ್ಯತ್ಯಾಸ ಏನು? ನೋಡಿ, ಇವತ್ತು 20ನೇ ಜಾನುವಾರು ಗಣತಿ ಪ್ರಕಾರ 303 ಮಿಲಿಯನ್ ಜಾನುವಾರುಗಳಿದ್ದಾವೆ. ಅವುಗಳಲ್ಲಿ 139 ಮಿಲಿಯನ್ ಏನಿದೆ ಹಾಲು ಹಿಂಡುವಂಥ ಜಾನುವಾರುಗಳಿದೆ. ಇವತ್ತು ಹಾಲಿನ ಉತ್ಪಾದನೆ ಎಷ್ಟಿದೆ? 240 ಮಿಲಿಯನ್ ಟನ್ ಹಾಲು ಉತ್ಪಾದನೆ ಆಗ್ತದೆ. ಸೊ 100ರಿಂದ 139 ಮಿಲಿಯನ್ ಜಾನುವಾರುಗಳಲ್ಲಿ ಹಾಲು ಉತ್ಪಾದನೆ ನಾವು 3 ಪಟ್ಟು ಹೆಚ್ಚಿಗೆ ಮಾಡ್ತಾ ಇದ್ದೇವೆ. ಅಂದರೆ ಇದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ, ತಾಂತ್ರಿಕತೆ ಒಳಗೊಂಡಂಥ ಒಂದು ಹೈನುಗಾರಿಕೆಯನ್ನು ನಾವು ಅಳವಡಿಸ್ಕೊಂಡಿದ್ದರಿಂದ ಮಾತ್ರ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಹೇಳಬೇಕಂದ್ರೆ, ಇವತ್ತು ನಮ್ಮ ತಾಂತ್ರಿಕತೆ ಎಷ್ಟು ವೇಗವಾಗಿ ಬೆಳೀತಾ ಇದೆ ಅಂದರೆ, ರೈತ ಕೃತಕ ಗರ್ಭಧಾರಣೆಯಿಂದ ಹೆಣ್ಣು ಕರು ಬೇಕಂತ ಇಚ್ಛೆ ಪಟ್ಟಲ್ಲಿ ನಾವು ಹೆಣ್ಣು ಕರುವಿನ ಕೃತಕ ಗರ್ಭಧಾರಣೆ ವೀರ್ಯವನ್ನೇ ಹಾಕ್ತೀವಿ, ಹೆಣ್ಣು ಕರುನೇ ಹುಟ್ಟುತ್ತೆ. ಸೊ ಇದೊಂದು ಗೇಮ್ ಚೇಂಜಿಂಗ್ ಟೆಕ್ನಾಲಜಿ. ಅಂದರೆ ನಾವು ಮೊದಲು ಕೃತಕ ಗರ್ಭಧಾರಣೆ ಮಾಡ್ತಿದ್ವಿ, ಅಲ್ಲಿ ಗಂಡು ಹುಟ್ಟುತ್ತಿತ್ತು, ಹೆಣ್ಣು ಹುಟ್ಟುತ್ತಿತ್ತು. ಈಗಿನ ರೀಸೆಂಟ್ ಟೆಕ್ನಾಲಜಿ ಏನಿದೆ, ಹೆಣ್ಣು ಕರುನೇ ಹುಟ್ಟುವಂಥ ಒಂದು ಕೃತಕ ಗರ್ಭಧಾರಣೆ ವೀರ್ಯವನ್ನು ಹಾಕ್ತೀವಿ. ಸೊ ರೈತರಿಗೆ ಲಾಸ್ ಆಗಲ್ಲ, ಉತ್ಪಾದನೆಯಲ್ಲಿ ಹೆಚ್ಚಿಗೆ ಆಗುತ್ತೆ. ಮುಂದೆ 1.5 ವರ್ಷ 2 ವರ್ಷಕ್ಕೆ ಅದು ಗರ್ಭ ಕಟ್ಟಿ ಅದು ಹಾಲು ಉತ್ಪಾದನೆ ಮಾಡುತ್ತೆ. ಇದು ಒಂದಾದರೆ, ಎರಡನೇದು ಏನಪ್ಪ ಅಂದರೆ, ಮೊದಲು ಹಾಲು ಉತ್ಪಾದನೆ ಎಷ್ಟಿತ್ತು? ಬಹಳ ಕಡಿಮೆ. ಒಂದು ಜಾನುವಾರು ಒಂದು 5 ಲೀಟ್ರು, 2 ಲೀಟ್ರು, 3 ಲೀಟ್ರು ಹಾಲು. ಇವತ್ತು 20ರಿಂದ 25, 30 ಲೀಟ್ರ್ ಹಾಲು ಹಿಂಡುವಂಥ ಜಾನುವಾರನ್ನು ನಾವು ಕಟ್ತಾ ಇದ್ದೀವಿ. ಯಾವುದರಿಂದ ಸಾಧ್ಯ ಆಯಿತು? ತಾಂತ್ರಿಕತೆಯಿಂದ, ತರಬೇತಿಯಿಂದ. ಮೊದಲು 1 ಕಪ್ ಹಾಲು ಸಿಗ್ತಿರಲಿಲ್ಲ ಸ್ವತಂತ್ರ ಸಿಕ್ಕಾಗ. ಇವತ್ತು ಪ್ರತಿಯೊಂದು ಗ್ರಾಮಗಳಲ್ಲಿಯೂ ನಮಗೆ ಹಾಲಿನ ಪಾಕೆಟ್ಗಳು ಸಿಗ್ತಾ ಇದ್ದಾವೆ. ಪ್ಯಾಶ್ಚೀಕರಣ ಆಗ್ತಾ ಇದೆ, ತಂಪಾಗ್ತಾ ಇದೆ, ಟೆಟ್ರಾ ಪ್ಯಾಕ್ ಅಂತ ಬರ್ತಾ ಇದೆ. 6 ತಿಂಗಳ ಹಾಲನ್ನು ನಾವು ಕೆಡದಾಗೆ ಇಡುವಂಥ ಒಂದು ತಾಂತ್ರಿಕತೆ ಬಂದಿದೆ.
ಹಾಲಿನ ಪುಡಿ ಉತ್ಪಾದನೆ ಮಾಡ್ಬೋದು. ಇವೆಲ್ಲ ಎಲ್ಲಿಂದ ಸ್ಟಾರ್ಟ್ ಆಯಿತು? ಆಧುನಿಕ ಹೈನುಗಾರಿಕೆ ತರಬೇತಿಗಳಿಂದ ಮಾತ್ರ ಸಾಧ್ಯ ಆಯಿತು. ಒಂದೇ ತರಬೇತಿ ಎಲ್ಲ ತರಹದ ಪಶು ಸಾಕಾಣಿಕೆಗೆ ಅನುಕೂಲಕರವಾಗಿದೆ. ಇಲ್ಲ ಮಂಜುನಾಥ್ ಅವರೇ, ಈ ಪ್ರಾಣಿ ಸಾಕಾಣಿಕೆ ಪ್ರಾಣಿ ಉತ್ಪಾದನೆ ಅನ್ನೋದು ಒಂದೊಂದು ಪ್ರಾಣಿ ಮೇಳೆಯಲ್ಲಿ ಬೇರೆ ಬೇರೆ ಆಗುತ್ತೆ. ಉದಾಹರಣೆಗೆ ಹೈನುಗಾರಿಕೆ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಹಾಲು ಉತ್ಪಾದನೆ, ಕುರಿ ಮತ್ತು ಮೇಕೆ ಸಾಕಾಣಿಕೆ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಮಾಂಸ ಉತ್ಪಾದನೆ, ಕೋಳಿ ಸಾಕಾಣಿಕೆ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ತತ್ತಿ ಮತ್ತು ಮಾಂಸದ ಉತ್ಪಾದನೆ. ಹೀಗೆ ಒಂದೊಂದು ಪ್ರಾಣಿಗಳಿಗೆ ಒಂದೊಂದು ತರಬೇತಿಗಳನ್ನು ನಾವು ಹಾಕ್ಕೊಳ್ಳಲೇಬೇಕಾಗತ್ತೆ. ಯಾಕಂದರೆ ಆ ಒಂದು ಸಾಗಾಣಿಕೆ ಹೈನುಗಾರಿಕೆ ಸಾಗಾಣಿಕೆ ಪದ್ಧತಿನೇ ಬೇರೆ, ಅದರ ಆಹಾರ ವಿಹಾರಗಳು ಬೇರೆ, ಅದರ ಜೀವನ ಶೈಲಿನೇ ಬೇರೆ ಆಗುತ್ತೆ. ಕೋಳಿ ಸಾಗಾಣಿಕೆ, ಕೋಳಿ ಮನೆಗಳ ವಿನ್ಯಾಸ, ಕೋಳಿ ಉತ್ಪಾದನೆ ವಿನ್ಯಾಸ, ಕೋಳಿ ಆಹಾರದ ವಿನ್ಯಾಸ ಬೇರೆ ಆಗುತ್ತೆ. ಕುರಿಯ ರೋಗಗಳು ಬೇರೆ ಆಕ್ಕವು, ಹಂದಿ ರೋಗಗಳೇ ಬೇರೆ ಆಕ್ಕವು. ಆದ್ದರಿಂದ ಪ್ರತಿಯೊಂದು ತರಬೇತಿಯನ್ನು ನಾವು ವಿಭಾಗವಾಗಿ ಮಾಡಿ ಅದರಲ್ಲಿ ಆಸಕ್ತಿ ಇರುವಂಥ ರೈತರಿಗೆ ನಾವು ಆ ಒಂದು ವಿಷಯದ ಬಗ್ಗೆ ತರಬೇತಿಯನ್ನು ನೀಡ್ತೀವಿ. ಕರ್ನಾಟಕದ ಹವಾಮಾನ ಮತ್ತು ಪರಿಸರಕ್ಕೆ ತಕ್ಕಂತೆ ಈ ತರಬೇತಿಗಳು ಯಾವ ರೀತಿ ಸಹಾಯವನ್ನು ಮಾಡ್ತವೆ? ಕರ್ನಾಟಕ ಪರಿಸರವನ್ನು ಕಂಪೇರ್ ಮಾಡಿದಾಗ ನಿಜವಾಗ್ಲೂ ಮಂಜುನಾಥ್ ಅವರೇ ಇವಾಗ ಭಾಳ ಆಶ್ಚರ್ಯ ಆಗುತ್ತೆ. ಪ್ರತಿಯೊಂದು 50 ಕಿಲೋಮೀಟ್ರಿಗೂ ಹವಾಮಾನ ಬದಲಾವಣೆ ಇದೆ, ಆಹಾರ ಪದ್ಧತಿ ಬದಲಾವಣೆ ಇದೆ, ಹಾಗೂ ನಮ್ಮ ಆಚಾರ ವಿಚಾರಗಳು ಬದಲಿದೆ. ಉದಾಹರಣೆಗೆ ನಮ್ಮ ಧಾರವಾಡ ಜಿಲ್ಲೆ ಅಳ್ನಾವರ ಮತ್ತು ಕಲ್ಗಟ್ಟಿಗೆ ಹವಾಮಾನವೇ ಬೇರೆ ಇದೆ. ನವಲಗುಂದ, ನರಗುಂದ, ಕುಂದಗೋಳ ಆ ಹವಾಮಾನ ಬೇರೆ ಇದೆ, ಧಾರವಾಡದ್ದೇ ಬೇರೆ ಇದೆ. ಬರೀ ಒಂದು 50 ಕಿಲೋಮೀಟ್ರ್ ಅಂದರೆ ನಮ್ಮ ಭಾರತ ದೇಶ ವಿವಿಧ ಹವಾಮಾನಗಳಿಂದ ಕೂಡಿದಂಥ ಒಂದು ದೇಶ ಆಗಿದ್ದರಿಂದ ನಾವು ಒಂದೇ ತೆರನಾಗಿ ಒಂದೇ ಪ್ರದೇಶದಲ್ಲಿ ಇದನ್ನೇ ಮಾಡಿರಿ ಅಂತ ಹೇಳೋಕ್ಕಾಗಲ್ಲ. ಪರಿಸರದ ಮೇಲೆ ನಾವು ತರಬೇತಿಯನ್ನು ನೀಡಬೇಕಾಗುತ್ತೆ. ಇವತ್ತು ಮಲೆನಾಡದವರಿಗೆ ನಾವು ಹೆಚ್ಚುವರಿಯಾಗಿ ಹೈನುಗಾರಿಕೆ ಬಗ್ಗೆ ಒತ್ತು ಕೊಟ್ಟರೆ, ಬಯಲು ಸೀಮೆಯವರಿಗೆ ಆಡು ಮತ್ತು ಕುರಿ ಸಾಗಾಣಿಕೆ ಬಗ್ಗೆ ತರಬೇತಿಯನ್ನು ನೀಡಬೇಕಾಗತ್ತೆ. ಯಾವುದು ಮಾರ್ಕೆಟ್ ಇರುತ್ತೆ, ಯಾವುದು ದೊಡ್ಡ ಸಿಟಿ ಇದೆ, ಆ ಸುತ್ತಮುತ್ತ ನಾವು ಕೋಳಿ ಸಾಗಾಣಿಕೆ ಬಗ್ಗೆ ಹೆಚ್ಚು ಒಲವನ್ನು ನೀಡಬೇಕಾಗತ್ತೆ. ಆದ್ದರಿಂದ ಹವಾಮಾನಕ್ಕೆ ತಕ್ಕಂತೆ ಪ್ರದೇಶದಿಂದ ಪ್ರದೇಶಕ್ಕೆ ತಕ್ಕಂಗೆ ನಾವು ತರಬೇತಿಗಳನ್ನ ಬೇರೆ ಬೇರೆಯಾಗಿ ವಿಂಗಡಣೆಯನ್ನು ಮಾಡ್ತೀವಿ. ಇದುವರೆಗೂ ನಾವು ತರಬೇತಿಯ ಬಗ್ಗೆ ಮೂಲಭೂತ ಪರಿಚಯವನ್ನು ಮಾಡಿಕೊಟ್ವಿ. ಇನ್ನು ಮುಂದೆ ನಾವು ಆಹಾರ, ಆರೋಗ್ಯ ಮತ್ತು ಉತ್ಪಾದನೆ ಬಗ್ಗೆ ತಿಳಿತಾ ಹೋಗೋಣ. ಸಮತೋಲನ ಆಹಾರದ ಬಗ್ಗೆ ತರಬೇತಿ ಏಕೆ ಅಗತ್ಯವಾಗಿದೆ? ಸಮತೋಲನ ಆಹಾರ ಅಂದರೆ ಏನ್ರಿ ಮಂಜುನಾಥ್ ಅವರೇ? ಒಬ್ಬ ಮನುಷ್ಯ ಇರಲಿ, ಪ್ರಾಣಿ ಇರಲಿ, ಅವನಿಗೆ ಎಲ್ಲ ಕ್ರಿಯೆಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಬೇಕಾಗಿದ್ದು ಆಹಾರ. ಅದು ಸರಿಯಾದ ಪ್ರಮಾಣದಲ್ಲಿ ನಿರಂತರವಾಗಿ ನಡೆಯೋದಕ್ಕೆ ನಾವು ಸಮತೋಲನ ಆಹಾರ ಅಂತ ಹೇಳ್ತೀವಿ. ಮುಖ್ಯವಾಗಿ ಪ್ರಾಣಿಗಳ ಆಹಾರ ಅಂತ ಬಂದುಬಿಟ್ರೆ ಎಲ್ಲರೂ ಏನು ತಿಳ್ಕೊಂಡಾರ? ಜೋಳದ ಭತ್ತದ ರಾಗಿ ದಂಟು. ಅಲ್ಲ. ಆಹಾರದ ಅಂದರೆ ನಮಗೆ ಹೆಂಗೆ ಮೂಲಭೂತವಾದಂಥ 3 ಇಂಗ್ರೀಡಿಯೆಂಟ್ಸ್ ಬೇಕು: ಕಾರ್ಬೋಹೈಡ್ರೇಟು, ಫ್ಯಾಟು, ಪ್ರೋಟೀನ್. ಹಾಗೆ ಪ್ರಾಣಿಗಳು ಸಹಿತ ಶರ್ಕರ, ಪ್ರೋಟೀನು, ಫ್ಯಾಟು, ಲವಣಾಂಶಗಳು, ವಿಟಮಿನ್ಸ್ಗಳು ಬೇಕು. ಆದ್ದರಿಂದ ಬರೀ ನಾವು ಜೋಳದ ದಂಟು ಹಾಕಿ ಹಾಲು ಹಿಂಡ್ತೀವಿ, ಭತ್ತದ ಹುಲ್ಲು ಹಾಕಿ ಹಾಲು ಹಿಂಡ್ತೀವಿ ಅನ್ನೋದು ತಪ್ಪು. ಅವುಗಳಿಗಾಗಿಯೇ ಆಹಾರ ಇದೆ. ಪ್ರಾಣಿಗಳಿಗೆ ನೇಪಿಯರ್ ಹುಲ್ಲು ಅಂತಿದೆ, ATM ಗೋವಿನ ಜೋಳ ಇದೆ, ಅಥವಾ MP ಚಾರಿ ಅನ್ನುವಂಥ ಮಲ್ಟಿಕಟ್ ಜೋಳಗಳಿವೆ. ಅವುಗಳನ್ನ ಹಾಕೋದ್ರಿಂದ ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತೆ. ಅಜೋಲಾ ಅನ್ನೋದಿದೆ, ಅದನ್ನು ಅಡಾಪ್ಟ್ ಮಾಡ್ಕೊಳೋದ್ರಿಂದ ಫ್ಯಾಟ್ ಪರ್ಸೆಂಟೇಜ್ ಹೆಚ್ಚಾಗುತ್ತೆ. ಬೇರೆ ಬೇರೆ ಬೈಪಾಸ್ಗಳಿದ್ದಾವೆ, ಅವುಗಳನ್ನ ಹಾಕೋದ್ರಿಂದ ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತೆ. ಇದು ಕೇವಲ ಹೈನುಗಾರಿಕೆ ಅಲ್ಲ, ಕೋಳಿ ಸಾಗಾಣಿಕೆಯಲ್ಲೂ ಬೇರೆ ಬೇರೆ ಆಹಾರ ಪದ್ಧತಿಗಳಿದ್ದಾವೆ. ನಾವು ತತ್ತಿ ಕೋಳಿಗೇ ಬೇರೆ ಆಹಾರ ಹಾಕ್ತೀವಿ, ಮಾಂಸದ ಕೋಳಿಗೇ ಬೇರೆ ಆಹಾರ ಹಾಕ್ತೀವಿ, ಮರಿಗಳ ಬೆಳವಣಿಗೆಗೇ ಬೇರೆ ಹಾಕ್ತೀವಿ. ಇದು ಕುರಿಗಳಲ್ಲಿಯೂ ಅಪ್ಲೈ ಆಗುತ್ತೆ, ಹಂದಿಗಳಲ್ಲಿಯೂ ಅಪ್ಲೈ ಆಗುತ್ತೆ. ತಪ್ಪಾದ ಆಹಾರದಿಂದ ಆಗುವ ಆರ್ಥಿಕ ನಷ್ಟವನ್ನು ಈ ತರಬೇತಿಯು ಯಾವ ರೀತಿ ಕಡಿಮೆ ಮಾಡುತ್ತದೆ? ನೀವು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸ್ವಲ್ಪ ನೀವು ಕಣ್ಣು ಹಾಸಿದರೆ, ಯಾವುದೋ ಜಾತ್ರೆ ಅಥವಾ ಯಾರೋ ಮನೆ ಲಗ್ನ ಅಥವಾ ಏನೋ ಶುಭ ಕಾರ್ಯ ಇತ್ತು, ಮರುದಿವಸ ನೀವೊಂದು ಕೆಟ್ಟ ಸುದ್ದಿಯನ್ನು ಕೇಳ್ತೀರಿ. ಏನಪ್ಪ ಅಂದರೆ ಮುಸುರಿ ತಿಂದು ದನ ಸತ್ತು, ಆಡು ಸತ್ತು ಅಂತ. ಇದು ತಪ್ಪಾದ ಆಹಾರ. ಸೃಷ್ಟಿ ಮಾಡಿದೆ ಏನು? ಮನುಷ್ಯನ ಆಹಾರ ತಿನ್ನಬೇಕು, ಪ್ರಾಣಿಗಳ ಆಹಾರ ತಿನ್ನಬೇಕು. ನಾವು ಸಜ್ಜು ಉಳಿದಿದೆ, ಅನ್ನ ಉಳಿದಿದೆ ಅಂಥೇಳಿ ಜಾನುವಾರುಗಳಿಗೆ ಇಟ್ಬಿಡ್ತೀವಿ. ಹಬ್ಬ ಆದಮೇಲೆ, ಹರಿದಿನ ಆದಮೇಲೆ
ಅವು ಪಾಪ ಆಸೆಯಿಂದ ತಿಂದ್ಬಿಡ್ತಾವೆ. ಅವುಗಳಿಗೆ 4 ಹೊಟ್ಟೆ ಇರ್ತಾವೆ, ಬ್ರುಮೆನ್ನು, ರೆಟಿಕ್ಯುಲಮು, ಮೆಸಮು, ಅಬೋಮೆಸಮು. ಈ ಹೊಟ್ಟೆಯಲ್ಲಿ ಅದು ಏನಾಗ್ಬಿಡುತ್ತೆ, ಅನ್ನ ಆಗಲಿ, ಸಜ್ಕಾಗಲಿ, ಸ್ವೀಟ್ ಆಗಲಿ, ಅದು ವಿಷವಾಗಿ ಪರಿಣಾಮ ಆಗಿ ಹೊಟ್ಟುಬ್ಬಿ ಸತ್ಬಿಡ್ತಾವೆ. ಇದು ತಪ್ಪು ಆಹಾರ ಪದ್ಧತಿ, ದಯವಿಟ್ಟು ಇದು ಮಾಡಬಾರ್ದು ಅನ್ನೋದನ್ನು ಹಲವಾರು ಬಾರಿ ಇಲ್ಲಿ ನಾವು ಮನದಟ್ಟ ಮಾಡಿ ರೈತರಿಗೆ ಹೇಳ್ತೀವಿ. ಇನ್ನೂ ಒಂದು ಕೆಟ್ಟ ಚಾಳಿ ಏನಪ್ಪ, ಹೋಟೆಲ್ ವೇಸ್ಟು, ಹಾಸ್ಟೆಲ್ ವೇಸ್ಟು ಇವುಗಳನ್ನ ತಂದು ನಮ್ಮ ಹಾಲು ಹಿಂಡುವಂಥ ಜಾನುವಾರುಗಳಿಗೆ ಕುಡಿಸಿ ಹಾಲು ಉತ್ಪಾದನೆ ಮಾಡ್ತಾರೆ. ಅದು ತಪ್ಪು ಆಹಾರ ಪದ್ಧತಿ, ಅದರಿಂದ ರೋಗಗಳು ಬರ್ತಾವೆ. ಅದರಿಂದ ನಾವು ಆಹಾರದ ಖರ್ಚನ್ನು ಕಡಿಮೆ ಮಾಡಲು ಹೋಗಿ ಯಾವುದೋ ಒಂದು ಆಹಾರವನ್ನು ಜಾನುವಾರುಗಳಿಸಿ ಅವುಗಳ ಸಾವಿಗೆ ಕಾರಣ ಆಗ್ತೀವಿ, ಅಥವಾ ಅವುಗಳ ಉತ್ಪಾದನೆಯಲ್ಲಿ ಕಡಿಮೆ ಆಗುವಂತೆ ಕಾರಣ ಆಗ್ತೀವಿ, ಅವುಗಳು ರೋಗ ಬೀಳುವಂತೆ ಕಾರಣ ಆಗ್ತೀವಿ. ಆದ್ದರಿಂದ ಆ ಒಂದು ಆಹಾರದ ಪದ್ಧತಿ ಬಗ್ಗೆ ನಾವು ಇಲ್ಲಿ ನಿರಂತರವಾಗಿ ಮನಮುಟ್ಟುವ ಹಾಗೆ ರೈತರಿಗೆ ಹೇಳ್ತೀವಿ. ಪಶುಗಳಲ್ಲಿ ಸಾಮಾನ್ಯ ರೋಗಗಳನ್ನು ಗುರುತಿಸಲು ತರಬೇತಿ ಏಕೆ ಬೇಕು? ನಿಜವಾಗೂ ಹೇಳ್ಬೇಕಂದ್ರೆ ಈ ರೋಗಗಳಲ್ಲಿ ಹಲವಾರು ರೋಗಗಳು, ಒಂದು ಬ್ಯಾಕ್ಟೀರಿಯಿಂದ ಬರುವಂಥ ರೋಗ, ಒಂದು ವೈರಸ್ಗಳಿಂದ ಬರುವಂಥ ರೋಗ, ಒಂದು ಪ್ರೋಟೋಜೋನ್ದಿಂದ ಬರುವಂಥ ರೋಗ, ಒಂದು ಕೊಳೆತಂಥ ಪ್ರದೇಶದಿಂದ ಬರುವಂಥ ರೋಗ, ಒಂದು ಆಹಾರದ ಕೊಳೆತಂಥ ಆಹಾರ ಸೇವನೆಯಿಂದ ಬರುವಂಥ ರೋಗ ಇರ್ತವೆ. ಈ ರೋಗಗಳು ಮನುಷ್ಯರಿಗೂ ಹರಡುವಂಥ ರೋಗಗಳಿದೆ, ಪ್ರಾಣಿಗಳಿಗೆ ಮನುಷ್ಯರಿಗೆ ಹರಡುವಂಥ ರೋಗ ಇದೆ, ಪ್ರಾಣಿಗಳಲ್ಲಿ ಹರಡುವಂಥ ರೋಗಗಳು. ಆದ್ದರಿಂದ ನೀವೇ ನೋಡಿದ್ರಿ, ಚರ್ಮಗಂಟು ರೋಗ ಯಾವ ಪ್ರಮಾಣದಲ್ಲಿ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಜಾನುವಾರುಗಳನ್ನ ನಿರ್ಮೂಲನೆ ಮಾಡ್ತು, ಅವುಗಳ ಉತ್ಪಾದನೆ ಕಡಿಮೆ ಮಾಡ್ತು, ಅವುಗಳ ಸಂಖ್ಯೆಗಳನ್ನ ಕಡಿಮೆ ಮಾಡ್ತು. ಸೊ ಕಾಲುಬಾಯಿ ಬೇನೆ, ಇದು ರಾಷ್ಟ್ರೀಯ ಕಾಲುಬಾಯಿ ಬೇನೆ ಲಸಿಕಾ ಅಭಿಯಾನ ನಿರಂತರವಾಗಿ ವರ್ಷದಲ್ಲಿ 2 ಸಾರಿ ನಡೆಯುತ್ತೆ. ಮನೆಗೆ ಹೋಗಿ ಲಸಿಕೆಯನ್ನು ಹಾಕ್ತಾರೆ. ಇದನ್ನು ನಾವು ರೈತರಿಗೆ ಮನಮುಟ್ಟುವಾಗಿ ಹೇಳ್ತೀವಿ. ಯಾಕೆ? ನಿಮ್ಮ ಜಾನುವಾರು ರೋಗ ಬರುತ್ತೆ, ನಮ್ಮ ಸಿಬ್ಬಂದಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ನಿರಾಕರಿಸಬೇಡ್ರಿ, ಗಂಟಾಗ್ಬೋದು, ಆದರೆ ನಿಮ್ಮ ಮುಂದಿನ ಜೀವನ ಉಜ್ವಲ ಆಗುತ್ತೆ, ಜಾನುವಾರುಗಳು ಮರಣ ಹೊಂದೋದಿಲ್ಲ, ಜಾನುವಾರು ಉತ್ಪಾದನೆ ಕಡಿಮೆ ಆಗೋದಿಲ್ಲ. ಆದ್ದರಿಂದ ಪ್ರತಿಯೊಂದು ರೋಗದ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಅವರಿಗೆ ಮನದಟ್ಟ ಮಾಡಿ ಲಸಿಕೆಯ ಒಂದು ಏನಪ್ಪ ಇಂಪಾರ್ಟೆನ್ಸ್ ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ. ಪಶುಗಳ ಮರಣ ಪ್ರಮಾಣವನ್ನು ಕಡಿಮೆ ಮಾಡಲು ತರಬೇತಿ ಹೇಗೆ ಸಹಾಯ ಮಾಡುತ್ತದೆ? ನೋಡ್ರಿ, ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ರೈತರು ನಾವು ಚಿಕಿತ್ಸೆಗೆ ಹೋದಾಗ ಅದು ಏನ್ರಿ ಸರ, ನಮ್ಮ ಮನ್ಯಾಗ ಎಮ್ಮೆ ಕರ ಬದುಕೋಂಗೇ ಇಲ್ಲ, ನಾವೆಷ್ಟು ಪ್ರಯತ್ನ ಮಾಡ್ತೀವಿ. ಇದೊಂದು ಸಣ್ಣ ಉದಾಹರಣೆ. ಏನಪ್ಪ ಹಂಗಂದ್ರೆ, ಎಮ್ಮೆ ಕರ ಆಗಲಿ ಆಕಳ ಕರ ಆಗಲಿ ಹುಟ್ಟಿದಾಗಿಂದ ಜಂತುಳ ಇರ್ತಾವೆ, ಅದ್ರ ಬಗ್ಗೆ ಲಕ್ಷ್ಯ ವಹಿಸಲ್ಲ, ಜಂತಿನ ನಾಶಕ ಹಾಕಂಗಿಲ್ಲ. ಹೀಗಾಗಿ ಅವು ಏನಾಗ್ಬಿಡ್ತಾವೆ, 1 ತಿಂಗಳು 1.5 ತಿಂಗಳಿಗೆ ಜಂತುಗಳು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕರುಗಳ ಸಾವಿಗೆ ಕಾರಣ ಆಗ್ಬಿಡ್ತವೆ. ಇದು 1ನೇದ್ದು. 2ನೇದ್ದು, ಏನ್ರಿ 3 ತಿಂಗಳಾದರೂ ಬೆಳವಣಿಗೆನೇ ಇಲ್ಲ, ಇಷ್ಟಿಷ್ಟು ಉದ್ದ ಕೂದಲ ಮಾಡಿಕೊಂಡು ಈಟ ಬುಡುಕಾಗಿ ಓಡಾಡಕ್ಕೆ ಕುಂತೈತಿ ಅಂತ ಹೇಳ್ತಿರ್ತಾರೆ. ಇದು ಒಂದು ರೋಗದ ಕಾರಣ. ಯಾವುದೋ ಜಂತುಗಳಿಂದ ಅಥವಾ ಚರ್ಮದ ಇದರಿಂದ ಅಥವಾ ಆಹಾರದ ಕೊರತೆಯಿಂದ, ಮಾಲ್ ನ್ಯೂಟ್ರಿಷನ್ ಅಂತ, ಅದರಿಂದ ಅದರ ಬೆಳವಣಿಗೆ ಆಗಲಿ, ಅದರ ಉತ್ಪಾದನೆ ಆಗಲಿ, ಅದು ಬೇಗ ಬೆದಿಗೆ ಬರೋದಾಗಲಿ ಆಗೋದಿಲ್ಲ. ಸೊ ನಮಗೆ ಆಹಾರದ ಜ್ಞಾನ ಇಲ್ಲ ಅಂದರೆ, ರೋಗದ ಜ್ಞಾನ ಇಲ್ಲ ಅಂದರೆ ನಮ್ಮ ಉತ್ಪಾದನೆ ಕುಂಠಿತ ಆಗ್ತೈತಿ. ಆದ್ದರಿಂದ ನಮಗೆ ಖಂಡಿತವಾಗಿಯೂ ನಮ್ಮ ಜಾನುವಾರುಗಳಿಗೆ ಯಾವುದು ರೋಗ ಬರ್ತಾವೆ ಖಂಡಿತವಾಗಿಯೂ ನಮಗೆ ಜ್ಞಾನ ಇರಬೇಕು. ಅವುಗಳ ನಿರ್ಮೂಲನೆ ಬಗ್ಗೆಯೂ ನಮಗೆ ಕಾಲಕ್ಕೆ ಜ್ಞಾನ ಇರಲೇಬೇಕಾಗ್ತದೆ. ಆದ್ದರಿಂದ ನಾವು ನಿರಂತರವಾಗಿ ಆಡಿಗೆ ಆಗಲಿ ಕುರಿಗಾಗಲಿ ET, PPR, HS ಲಸಿಕೆ ಹಾಕಿಸ್ಬೇಕು. ದೊಡ್ಡ ಜಾನುವಾರುಗಳಿಗಾದರೆ FMD, LSD ಈ ಲಸಿಕೆಯನ್ನು ಹಾಕಿಸ್ಬೇಕಾಕೈತಿ, HS ಹಾಕಿಸ್ಬೇಕಾಕೈತಿ, BQ ಹಾಕಿಸ್ಬೇಕಾಕೈತಿ. ಆನಂತರ ಕೋಳಿಗಳಿಗಾದ ರಾಣಿಕೇಟ್ ಅನ್ನುವಂಥ ಒಂದು ಲಸಿಕೆಯನ್ನು, ಮೆರಾಕ್ಸ್ ಅನ್ನುವಂಥ ಲಸಿಕೆಯನ್ನು ಹಾಕಿಸ್ಬೇಕಾಗೈತಿ. ಕುರಿಗೆ ಬ್ಲೂ ಟಂಗ್ ಅನ್ನುವಂಥದ್ದನ್ನು ಹಾಕಿಸ್ಬೇಕಾಕೈತಿ. ಸೊ ಬೇರೆ ಬೇರೆ ಜಾನುವಾರುಗಳಿಗೆ ಬೇರೆ ಬೇರೆ ಲಸಿಕೆಗಳನ್ನು ಸಮಯಕ್ಕೆ ತಕ್ಕಂಗೆ ಹಾಕಿಸಿ ನಾವು ಮರಣವನ್ನು ಕಡಿಮೆ ಮಾಡಬೇಕಾಕೈತಿ, ಜಾನುವಾರು ಅಭಿವೃದ್ಧಿಯನ್ನು ಹೆಚ್ಚಿಗೆ ಮಾಡಬೇಕಾಕೈತಿ. ಹಾಲು ಮಾಂಸ ಮರಿಗಳ ಉತ್ಪಾದನೆಯನ್ನು ಹೆಚ್ಚಿಸಲು ತರಬೇತಿಯ ಪಾತ್ರಗಳೇನು? ಹಾಲು ಮಾಂಸ ಮತ್ತು ತತ್ತೆ ಉತ್ಪಾದನೆ ಹೆಚ್ಚು ಮಾಡಬೇಕು. ನಮ್ಮ ಜನಸಂಖ್ಯೆ ಎಷ್ಟಿದೆ? 144 ಮಿಲಿಯನ್ ಇದೆ. ನಮಗೀಗ ಹಾಲು ಉತ್ಪಾದನೆ ಭಾರತ ದೇಶದಲ್ಲಿ ನಂಬರ್ 1 ಇದೆ, 239 ಮಿಲಿಯನ್ ದಾಟಿಬಿಟ್ಟಿದ್ದೇವೆ. ಆದರೆ ಈ ಹಾಲು ಉತ್ಪಾದನೆ ಹೇಗಿದೆ? ಕೋಲಾರದಲ್ಲಿ ಹಾಲು ಉತ್ಪಾದನೆ ಹೆಚ್ಚಿಗಿದೆ, ಬೆಳಗಾವದಲ್ಲಿ ಹಾಲು ಉತ್ಪಾದನೆ ಹೆಚ್ಚಿಗಿದೆ, ಹಾಸನ ಮಂಡ್ಯದಲ್ಲಿ ಹಾಲು ಉತ್ಪಾದನೆ ಇದೆ,
ರಾಯಚೂರಲ್ಲಿ ಹಾಲು ಉತ್ಪಾದನೆ ಕಡಿಮೆ ಇದೆ, ಧಾರವಾಡದಲ್ಲಿ ಹಾಲು ಉತ್ಪಾದನೆ ಕಡಿಮೆ ಇದೆ, ನಂತರ ಬಾಗಲಕೋಟೆ ವಿಜಯಪುರದಲ್ಲಿ ಹಾಲು ಉತ್ಪಾದನೆ ಕಡಿಮೆ. ಸೊ ನಾವು ಅಖಂಡವಾಗಿ ಭಾರತದ ಹಾಲು ಉತ್ಪಾದನೆ ನೋಡಿದರೆ ನಂಬರ್ 1. ಆದರೆ ನಾವು ವಲಯವಾರು ನೋಡಿದಾಗ ಏನಾಗಿದೆ, ಹಾಲು ಉತ್ಪಾದನೆ ಕಡಿಮೆ ಇದೆ. ಆದ್ದರಿಂದ ಆ ವಲಯಗಳು ಹಾಲಿನ ಉತ್ಪಾದನೆಯಲ್ಲಿ ಹೆಚ್ಚಿಗೆ ಆಗಬೇಕಲ್ಲ, ಆ ವಲಯಗಳಲ್ಲಿಯೂ ರೈತರು ಅಭಿವೃದ್ಧಿ ಆಗಬೇಕಲ್ಲ, ಆ ವಲಯದಲ್ಲಿಯೂ ಅವರು ಆರ್ಥಿಕವಾಗಿ ಸಬಲೀಕರಣ ಆಗಬೇಕಲ್ಲ. ಆದ್ದರಿಂದ ಎಲ್ಲೆಲ್ಲಿ ಹಾಲಿನ ಉತ್ಪಾದನೆ ಕಡಿಮೆ ಇದೆ ಅಲ್ಲಿ ನಾವು ಉಚಿತವಾಗಿ ಕೃತಕ ಗರ್ಭಧಾರಣೆ ಮಾಡಿ, ಹೆಣ್ಣು ಕರ ಹುಟ್ಟುವಂಗೆ ಮಾಡಿ, ವಿದೇಶಿ ತಳಿಗಳನ್ನು ಕ್ರಾಸ್ ಮಾಡಿ ಹಾಲಿನ ಪ್ರಮಾಣವನ್ನು ಹೆಚ್ಚಿಗೆ ಮಾಡಬೇಕು. ಒಳ್ಳೆ ಆಹಾರವನ್ನು ನೀಡಿ ಅವುಗಳ ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡಬೇಕು. ರೋಗಗಳನ್ನು ಹತೋಟಿ ಮಾಡಿ ಲಸಿಕೆ ಆಗಿ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡಬೇಕು. ಅದೇ ರೀತಿ ನಮಗೆ ಇವತ್ತು ಮೊಟ್ಟೆ ಇನ್ನೂ ನಮಗೆ ಎಲ್ಲರಿಗೂ ಸರಿಯಾಗಿ ಪ್ರಮಾಣದಲ್ಲಿ ಮೊಟ್ಟೆಗಳು ಸಿಗ್ತಾ ಇಲ್ಲ. ಇನ್ನೂ 39% ಮೊಟ್ಟೆಗಳ ಉತ್ಪಾದನೆಯಲ್ಲಿ ಶಾರ್ಟೇಜ್ ಇದ್ದಾವೆ. ಆ 39%ನ್ನು ನಾವು ಯಾವ ರೀತಿ ಬೂಸ್ಟ್ ಮಾಡಬೇಕು? ನಾವು ಹಿತ್ತಲು ಕೋಳಿ ಸಾಗಾಣಿಕೆ ಬಗ್ಗೆ ತರಬೇತಿ ನೀಡಬೇಕು. ಅವು ಹೆಚ್ಚುವರಿಯಾಗಿ ತತ್ತಿ ಹಾಕುವಂತೆ ನೋಡಬೇಕು. ಗಿರಿರಾಜ ಕೋಳಿ, ವನಶ್ರೀ ಕೋಳಿಗಳನ್ನು ನಾವು ರೈತರಿಗೆ ನೀಡಿ ಅವುಗಳ ಮಾಂಸದ ಉತ್ಪಾದನೆ ಕಡೆ ಲಕ್ಷ್ಯ ವಹಿಸಬೇಕು. ಹಾಗೆ ಕಮರ್ಷಿಯಲ್ ಪೋಲ್ಟ್ರಿ ಫಾರ್ಮನ್ನು, ಬ್ರಾಯ್ಲರನ್ನು ನಾವು ರೈತರಿಗೆ ಪರಿಚಯ ಮಾಡಿಸಿ ಮಾಂಸದ ಉತ್ಪಾದನೆಯಲ್ಲಿ ಹೆಚ್ಚಿಗೆ ಮಾಡಬೇಕು. ಲೇಯರ್ಸ್ ಫಾರ್ಮನ್ನು ನಾವು ರೈತರಿಗೆ ತೋರಿಸಿಕೊಟ್ಟು ತತ್ತಿಗಳ ಉತ್ಪಾದನೆಯಲ್ಲಿ ಹೆಚ್ಚಿಗೆ ಮಾಡಬೇಕು. ಹಾಗೆ NLM ಸ್ಕೀಮು ಅಥವಾ ಇತರೆ ಸ್ಕೀಮ್ಗಳಲ್ಲಿ ನಮ್ಮ ರೈತರಿಗೆ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರ ಆಗಲಿ 50% ಸಬ್ಸಿಡಿ ನೀಡಿ ಕುರಿ ಮೇಕೆಗಳನ್ನ ಉತ್ಪಾದನೆಯಲ್ಲಿ ಹೆಚ್ಚಿಗೆ ಮಾಡಿ ಅವರುಗಳಲ್ಲಿ ಕುರಿಗಳ ಉತ್ಪಾದನೆಗೆ ನಾವು ಅನುಕೂಲ ಮಾಡಿಕೊಟ್ಟು, ಅವಾಗ ನಾವು ಏನಾಗ್ತೀವಿ, ಈ ಒಂದು ಹವಾಮಾನ ವೈಪರೀತ್ಯದಿಂದ ಕೃಷಿ ಹಿನ್ನಡೆಯನ್ನು ನಾವು ಪ್ರಾಣಿಗಳ ಸಾಗಾಣಿಕೆಯಿಂದ ನಾವು ಸರಿ ಮಾಡಿಕೊಂಡು ಸರಿದೂಗಿಸ್ಕೊಂಡು ರೈತರ ಆರ್ಥಿಕ ಸ್ಥಿತಿಯನ್ನು ಹೆಚ್ಚು ಮಾಡಬೇಕಾಗತ್ತೆ. ಇದುವರೆಗೂ ನಾವು ಆರೋಗ್ಯ, ಆಹಾರ ಮತ್ತು ಉತ್ಪಾದನೆ ತಿಳ್ಕೊಂಡು ಬಂದ್ವಿ. ಇನ್ನು ಮುಂದೆ ನಾವು ನಿರ್ವಹಣೆ ಮತ್ತು ಆಧುನಿಕ ತಂತ್ರಜ್ಞಾನದ ಬಗ್ಗೆ ತಿಳ್ಕೊಳ್ಳೋಣ. ಶೆಡ್ ನಿರ್ಮಾಣ ಮತ್ತು ಸ್ವಚ್ಛತೆ ಕುರಿತು ತರಬೇತಿ ಏಕೆ ಅನಿವಾರ್ಯ? ಈಗ ನಾವು ಜಾನುವಾರುಗಳನ್ನು ಸಾಕುವುದಂದರೆ ಎಲ್ಲೋ ಒಂದು ಮೂಲೆಯಲ್ಲಿ ಪ್ಲಸ್ ಗಲೀಜಿರುವಂಥ ಜಾಗದಾಗ ಸಾಕಿ ಅವುಗಳನ್ನು ಉತ್ಪಾದನೆಗೆ ನಾವು ವ್ಯಾಪಾರವನ್ನು ಮಾಡ್ತಾ ಇರ್ತೀವಿ. ಆದರೆ ಅದು ತಪ್ಪು. ನಾನು ಒಂದು ಪ್ರಾಣಿಯಿಂದ ಆರ್ಥಿಕವಾಗಿ ಉದ್ಧಾರ ಆಗ್ತಾ ಇದ್ದೇನೆ ಅಂದರೆ ನನಗೆ ಅದಕ್ಕೆ ಸರಿಯಾದ ನೀರು, ನೆರಳು ಹಾಗೂ ಆಹಾರವನ್ನು ಒದಗಿಸುವುದು ನನ್ನ ಧರ್ಮ. ಆದ್ದರಿಂದ ನಮ್ಮ ರೈತರ ಮನೋಭಾವದಲ್ಲಿ ಏನಿದೆ, ಎಂಥಲ್ಲೋ ಒಂದು ಕೊಟ್ಟಿಗೆಯಲ್ಲಿ ಕಟ್ಟುವುದು, ಹೊರಗೆ ಬಿಸಿಲಾಗಿ ಕಟ್ಟುವುದು, ಹಾಲು ಹಿಂಡುವುದು ಮತ್ತು ಆ ಕೊಳಚೆ ಕೊಟ್ಟಿಗೆಯಲ್ಲಿ ಕಟ್ಟುವುದು ತಪ್ಪು. ನಾವು ಬೇರೆ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಶುದ್ಧವಾದ ಕೊಟ್ಟಿಗೆಯಲ್ಲೇ ಕಟ್ಟಬೇಕು. ಅದಕ್ಕಾಗಿ ಸರ್ಕಾರ ಕೊಟ್ಟಿಗೆ ನಿರ್ಮಾಣಕ್ಕಾಗಿಯೇ ಸಹಾಯಧನ ನೀಡ್ತಾ ಇದೆ. ಯಾಕಪ್ಪ ಅಂದರೆ ಶುದ್ಧವಾದ ಕೊಟ್ಟಿಗೆ ಇದ್ದಲ್ಲಿ ರೋಗಗಳನ್ನ ಹತೋಟಿ ಮಾಡ್ಬೋದು, ಆಹಾರದ ವೇಸ್ಟನ್ನು ನಾವು ಕಡಿಮೆ ಮಾಡ್ಬೋದು ಹಾಗೂ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡಬೇಕು. ಮುಖ್ಯವಾಗಿ ಆಕಳು ಮತ್ತು ಎಮ್ಮೆ ಕೊಟ್ಟಿಗೆಗಳೇ ಆಕಾರ ಬೇರೆ, ಕೋಳಿಗೆ ಕೊಟ್ಟಿಗೆಗಳ ಆಕಾರಗಳೇ ಬೇರೆ, ಕುರಿ ಮತ್ತು ಮೇಕೆ ಕೊಟ್ಟಿಗೆ ಆಕಾರವೇ ಬೇರೆ, ಹಾಗೆ ಹಂದಿ ಕೊಟ್ಟಿಗೆ ಆಕಾರವೇ ಬೇರೆ. ಎಲ್ಲ ಮೂಲ ಉದ್ದೇಶ ಏನಪ್ಪ ಅಂದರೆ ಸರಿಯಾದ ಗಾಳಿ, ಬೆಳಕು, ನೆರಳು ಕೊಡೋದು, ಹಾಗೆ ಒಳ್ಳೆಯ ಆಹಾರವನ್ನು ಕೆಡದಂತೆ ಕೊಡೋದು, ಹಾಗೆ ಯಾವುದೇ ರೋಗ ರುಜಿನಗಳು ಅವಕ್ಕೆ ಬಾರದಂತೆ ತಡೆಗಟ್ಟುತ್ತೆ. ಹೀಗಾಗಿ ಪ್ರತಿ ತರಬೇತಿಯಲ್ಲಿಯೂ ನಾವು ಕೊಟ್ಟಿಗೆಗಳ ನಿರ್ಮಾಣ ಬಗ್ಗೆ, ಕೊಟ್ಟಿಗೆಗಳ ಆಕಾರದ ಬಗ್ಗೆ ನಾವು ತರಬೇತಿಯನ್ನು ನೀಡ್ತೀವಿ. ಮುಖ್ಯವಾಗಿ ಕೇಳೋದಾದರೆ ಬ್ರೀಡಿಂಗ್ ಮ್ಯಾನೇಜ್ಮೆಂಟ್, ಇದರ ಬಗ್ಗೆ ತರಬೇತಿ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ವಹಿಸ್ತದೆ? ಈ ಬ್ರೀಡಿಂಗ್ ಮ್ಯಾನೇಜ್ಮೆಂಟ್ ಅಂದರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ತಳಿಗಳ ಆಯ್ಕೆ ನಾವು ಏನು ಮಾಡ್ತಾಯಿದ್ದೀವಿ, ನಾವು ಯಾವ ಉದ್ಯೋಗ ಮಾಡ್ತಾಯಿದ್ದೀವಿ? ನಾವು ಹೈನುಗಾರಿಕೆ ಮಾಡ್ತಾಯಿದ್ದೀವಿ. ಹೈನುಗಾರಿಕೆ ಮಾಡಬೇಕಾದ್ರೆ ನಾವು ಯಾವ ರೀತಿ ತಳಿಗಳನ್ನು ತೊಗೋಬೇಕು? ವಿದೇಶಿ ತಳಿಗಳನ್ನು ತೊಗೋಬೇಕಾ, ಎಮ್ಮೆಗಳನ್ನು ಸಾಕಬೇಕಾ ಅಥವಾ ದೇಶಿ ತಳಿಗಳನ್ನು ಸಾಕಬೇಕಾ? ಇದು ಮುಖ್ಯವಾಗ್ತದೆ. ನನಗೆ ಚೆನ್ನಾಗಿ ಹಸಿರಿದೆ, ಸರಿಯಾದ ನೀರಿದೆ, ಹಾಲಿನ ಬೇಡಿಕೆ ಇದೆ ಅಂದರೆ ಖಂಡಿತವಾಗಿ ನಾವು ವಿದೇಶಿ ಮಿಶ್ರ ತಳಿಗಳಿಗೆ ಹೋಗಬೇಕಾಗ್ತೈತಿ. ಯಾಕೆಂದರೆ ಅವುಗಳ ನಿರ್ವಹಣೆಗೆ ಹಸಿರಿನ ಆಹಾರ ಬಾಳ್ಬೇಕಾಗ್ತೈತಿ. ಹೀಗಾಗಿ ನಾವು ಜೆರ್ಸಿ ಆಗಲಿ HF ಆಗಲಿ ಕ್ರಾಸ್ ಬ್ರೀಡನ್ನು ಸಾಕಬೇಕಾಗ್ತೈತಿ. ಇಲ್ಲಪ್ಪ ನಮಗೆ ಇದು ಡ್ರೈ ಲ್ಯಾಂಡ್
ಅಂದರೆ ನೀರಿನ ಕೊರತೆ ಇದೆ, ಇದ್ದದರಲ್ಲಿ ನಾವು ಹಾಲು ಉತ್ಪಾದನೆ ಮಾಡಬೇಕು ಅಂದ್ರೆ ಖಂಡಿತವಾಗಿಯೂ ನಾವು ಎಮ್ಮೆ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗ್ತೈತಿ. ಯಾವುದೇ ಎಮ್ಮೆ ತಳಿಗಳು, ಎಮ್ಮೆ ತಳಿಗಳಲ್ಲಿಯೂ ಸಹಿತ ಉತ್ತಮ ದರ್ಜೆಯ ಎಮ್ಮೆ ತಳಿಗಳು ಮುರ್ರಾ ಇದೆ, ಸುರುತಿ ಇದೆ, ಹಾಗೆ ನಮ್ಮ ಧಾರವಾಡ ಎಮ್ಮೆ ತಳಿ ಇದೆ. ಇವುಗಳನ್ನು ನಾವು ಸಾಕಿ ಒಣಮೇವನ್ನು ಹಾಕಿನೂ ಸಹಿತ ನಾವು ಹಾಲು ಉತ್ಪಾದನೆ ಮಾಡ್ಬೋದು. ಇಲ್ಲಪ್ಪ ನಾವು ದೇಸಿ ತಳಿಗಳ ಆಕಳುಗಳನ್ನ ಸಾಕಿ ನಾವು ಹಾಲು ಉತ್ಪಾದನೆ ಮಾಡ್ಬೇಕಂದ್ರೆ ಒಳ್ಳೆ ದೇಸಿ ತಳಿಗಳಿವೆ. ಉದಾಹರಣೆಗೆ ಗುಲ್ಬರ್ಗ ಬೀದರ್ನಲ್ಲಿ ಸಿಗುವಂಥ ದೇವಣಿ ತಳಿ ಒಣ ಹುಲ್ಲನ್ನು ತಿಂದು, ಒಣ ದಂಟನ್ನು ತಿಂದು ನಮಗೆ 10-12 ಲೀಟ್ರ್ ಹಾಲನ್ನು ಉತ್ಪಾದನೆ ಮಾಡುವಂಥದ್ದೇ. ನಮ್ಮ ಕೀಲಾರಾಗಲಿ ಹಳ್ಳಿಕಾರಾಗಲಿ ಹಾಲಿನ ಉತ್ಪಾದನೆ ಕಡಿಮೆ ಇದ್ದರೂ ಸಹಿತ ಚೆನ್ನಾಗಿ ರುಚಿಕಟ್ಟಾದ ಹಾಲನ್ನು ಕೊಡ್ತಾಯಿದೆ. ಆದ್ದರಿಂದ ತಳಿಗಳ ಆಯ್ಕೆ ಬಹಳ ಮುಖ್ಯ ಆಗುತ್ತೆ. ನಾವು ಯಾವ ಪ್ರದೇಶದಲ್ಲಿದ್ದೀವಿ ಆ ಪ್ರದೇಶಕ್ಕೆ ಹೊಂದುವಂಥ ತಳಿಗಳನ್ನೇ ನಾವು ಆಯ್ಕೆ ಮಾಡಬೇಕು. ಇದು ಕೇವಲ ಆಕಳ ಎಮ್ಮೆಗಳಲ್ಲಿ ಮಾತ್ರ ಅಲ್ಲ, ಕುರಿ ಕೋಳಿಗಳಲ್ಲಿ ಸಹಿತ ನಾವು ಇದನ್ನ ಆಯ್ಕೆ ಮಾಡಿ. ನಾವು ಕೋಳಿಯಲ್ಲಿ ಏನನ್ನು ಉದ್ಯೋಗ ಮಾಡ್ತಾ ಇದ್ದೀವಿ? ನಾವು ತತ್ತಿಗಾಗಿ ಉದ್ಯೋಗ ಮಾಡ್ತಾ ಇದ್ದೀವ, ಮಾಂಸಕ್ಕಾಗಿ ಮಾಡ್ತಾ ಇದ್ದೀವ? ಮಾಂಸದ ಕೋಳಿಗಳಿಗೆ ಹೋಗ್ಬೇಕಾಗತ್ತೆ, ತತ್ತಿ ಕೋಳಿಗಳಿಗಾಗಿ ಹೋಗ್ಬೇಕಾಗೈತಿ. ಬೇರೆ ಬೇರೆ ತಳಿಗಳ ವೈಟ್ ಲೆಗ್ ಕಾರ್ನ್ ಅಂತಿದೆ, ನಂತರ ಇನ್ನೂ ಬೇರೆ ಬೇರೆ ಗಿರಿರಾಜ ಅಂತಿದೆ ನಮ್ಮ ದೇಸಿ ತಳಿ, ಹಾಗೆ ಹಂದಿ ತಳಿಗಳಲ್ಲಿ ಲ್ಯಾಂಡ್ರೆಸ್ ಅಂತಿದೆ. ಸೊ ನಾವು ಯಾವ ಉದ್ಯೋಗವನ್ನು ಮಾಡ್ತೀವಿ ಆ ತಳಿಗಳನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ. ಕುರಿಗಳಲ್ಲಿಯೂ ಸಹಿತ ಡೆಕ್ಕನಿ ಅಂತಿದೆ, ಬನ್ನೂರು ಅಂತಿದೆ. ಡೆಕ್ಕನಿ ನಾವು ಸಾಕೋದು ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ನಮ್ಮ ಧಾರವಾಡ ಪ್ರದೇಶದಲ್ಲಿ. ಬನ್ನೂರು ಅಂತ ಸಾಕೋದು ನಾವು ಹಾಸನ, ಮಂಡ್ಯ ಕಡೆ ಸಾಕ್ತೀವಿ. ಎಳಗ ಅಂತೇಳಿ ಬಾಗಲಕೋಟೆಯಲ್ಲಿ ಸಾಕ್ತೀವಿ. ಕೆಂಗೂರಿ ಅಂತೇಳಿ ಗುಲ್ಬರ್ಗ ಪ್ರದೇಶದಲ್ಲಿ ಸಾಕ್ತೀವಿ. ಸೊ ಆ ಪ್ರದೇಶಕ್ಕೆ ತಕ್ಕಂಗೆ ನಾವು ತಳಿಗಳನ್ನು ಆಯ್ಕೆ ಮಾಡಬೇಕಾಗ್ತೈತಿ. ಆ ತಳಿಗಳನ್ನ ಉನ್ನತೀಕರಿಸಿದ್ದನ್ನು ಆಯ್ಕೆ ಮಾಡಿ ನಾವು ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡಬೇಕು. ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್, ಇದರ ಬಗ್ಗೆ ರೈತರಿಗೆ ತರಬೇತಿ ಏಕೆ ಬೇಕು? ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್, ಕೃತಕ ಗರ್ಭಧಾರಣೆ. ಕೃತಕ ಗರ್ಭಧಾರಣೆ ಅಂದರೆ ನಾವು ಹೋರಿಗಳನ್ನ ತಪ್ಪಿಸಿ ನಮ್ಮ ಆಸ್ಪತ್ರೆಗಳಲ್ಲಿ ಅಥವಾ ಮನೆ ಬಾಗಿಲಿಗೆ ಬೆದಿಗೆ ಬಂದಂಥ ಜಾನುವಾರುಗಳಿಗೆ ವೀರ್ಯವನ್ನು ಅಳವಡಿಸೋದಕ್ಕೆ ಕೃತಕ ಗರ್ಭಧಾರಣೆ. ಯಾಕಪ್ಪ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಥವಾ ಯಾಕಪ್ಪ ಬೇಕು ಅಂದರೆ, ಮುಖ್ಯವಾಗಿ ನಾವು ರೋಗವನ್ನು ತಡೆಗಟ್ಟುವುದಕ್ಕೆ ಕೃತಕ ಗರ್ಭಧಾರಣೆ ಬೇಕು. ಒಂದೇ ಹೋರಿ ಬೇರೆ ಬೇರೆ ಜಾನುವಾರುಗಳಿಗೆ ಹರಿದಾಗ ಆ ಆಕಳಿಂದ ಈ ಆಕಳಿಗೆ, ಈ ಆಕಳಿಂದ ಆ ಎಮ್ಮೆ ರೋಗಗಳು ಹರಡಬಾರ್ದು. ಎರಡನೇದು ಏನಪ್ಪ ಅಂದ್ರೆ, ಹೋರಿಗಳನ್ನು ಎಲ್ಲ ರೈತರು ಕಾಯ್ದುಕೊಂಡು ಹೋಗೋಕ್ಕಾಗಲ್ಲ. ಹೋರಿ ನಿರ್ವಹಣೆ ಭಾಳ ಕಠಿಣವಾದ ವಿಷಯ. ಮೂರನೇದು ಏನಪ್ಪ ಅಂದರೆ, ನಮಗೆ ಯಾವ ಥರನಾದ ಜಾನುವಾರು ಬೇಕು? ಜರ್ಸಿ ಬೇಕಾ, HF ಬೇಕಾ, ಕಿಲಾರಿ ಬೇಕಾ, ಹಳ್ಳಿಕಾರ್ ಬೇಕಾ, ದೇವಣಿ ಬೇಕಾ, ಅಥವಾ ಹೆಣ್ಣು ಕರು ಬೇಕಾ, ಗಂಡು ಕರು ಬೇಕಾ? ಇವುಗಳನ್ನೆಲ್ಲ ನಾವು ಹೋರಿಗಳಿಂದ ವಿಂಗಡಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಮೂಲವಾಗಿ ವಿಂಗಡಣೆ ಮಾಡೋದು ಕೃತಕ ಗರ್ಭಧಾರಣೆ ಎನ್ನುವ ಸಾಧನೆಯಿಂದ ಮಾತ್ರ ನಾವು ಇದನ್ನು ಮಾಡ್ಬೋದು. ಹೀಗಾಗಿ ರೈತರ ಇಚ್ಛೆಯಂತೆ, ಅವರ ಆಯ್ಕೆಯಂತೆ ನಾವು ಕೃತಕ ಗರ್ಭಧಾರಣೆಯನ್ನು ಮಾಡ್ತೇವೆ. ಇದಕ್ಕಾಗಿ ನಮ್ಮ ಸರ್ಕಾರ ಮೈತ್ರಿ ಕಾರ್ಯಕರ್ತರು ಅಂಥೇಳಿ ನೇಮಿಸಿಕೊಂಡಿದೆ. ಮೈತ್ರಿ ಕಾರ್ಯಕರ್ತರಿಗೆ ಅಂದರೆ ಮಲ್ಟಿಪರ್ಪೋಸ್ ಆರ್ಟಿಫಿಷಿಯಲ್ ಇನ್ಸಿಮಿನೇಟರ್ ಇನ್ ರೂರಲ್ ಇಂಡಿಯಾ, ಗ್ರಾಮೀಣ ಪ್ರದೇಶದಲ್ಲಿ ಬಹು ಉಪಯೋಗಿ ಕೃತಕ ಗರ್ಭಧಾರಣಾ ಕಾರ್ಯಕರ್ತರು ಅಂತ ಇದೆ ಒಂದು ಸ್ಕೀಮ್. ಅದರಲ್ಲಿ ನಾವು ಅವರಿಗೆ 3 ತಿಂಗಳ ಕೃತಕ ಗರ್ಭಧಾರಣೆ ತರಬೇತಿಯನ್ನು ನೀಡಿ, ಸರ್ಕಾರದಿಂದ ಕೃತಕ ಗರ್ಭಧಾರಣಾ ಸವಲತ್ತುಗಳನ್ನು ನೀಡಿ, ಅವರಿಗೆ ಮನೆ ಬಾಗಿಲಿಗೆ ಹೋಗಿ ಕೃತಕ ಗರ್ಭಧಾರಣೆಯನ್ನು ಮಾಡಲು ಅನುಕೂಲ ಮಾಡ್ತೇವೆ. ಇದರಿಂದ ಒಂದು ಉದ್ಯೋಗ, ಯುವಕರಿಗೆ ಸಬಲೀಕರಣ ಉದ್ಯೋಗ ಆಗುತ್ತೆ. ಎರಡನೇದು, ರೈತರಿಗೆ ಮನೆ ಬಾಗಿಲಿಗೆ ಅವರ ಒಂದು ಇಚ್ಛೆ ಪೂರೈಸ್ತೈತಿ. ಸೊ ಕೃತಕ ಗರ್ಭಧಾರಣೆಯಿಂದ ಮಾತ್ರ ಇವತ್ತು ನಾವು ಹಾಲಿನ ಉತ್ಪಾದನೆಯಲ್ಲಿ ಭಾರತದಲ್ಲಿ ನಂಬರ್ 1 ಆಗಿದ್ದೇವೆ. ಆಧುನಿಕ ಪಶು ಸಾಕಾಣಿಕೆ ತಂತ್ರಜ್ಞಾನಗಳನ್ನು ರೈತರು ಯಾಕೆ ಕಲಿಬೇಕು? ಆಧುನಿಕ ಪಶು ಸಂಗೋಪನೆಯನ್ನು ಯಾಕೆ ಕಲಿಬೇಕಂದ್ರೆ, ಮುಖ್ಯವಾಗಿ ನಾನು ಮೊದಲೇ ಹೇಳಿದೆ, ನೀವು 144ಕ್ಕಿಂತ ಹೆಚ್ಚಿಗೆ ಮಿಲಿಯನ್ ಜನಸಂಖ್ಯೆ ಏರ್ತಾ ಇದೆ. ದಿನದಿಂದ ದಿನಕ್ಕೆ ಇನ್ನೂ ಹೆಚ್ಚಿಗೆ ಆಗ್ತಾ ಇದೆ ಅಲ್ಲ? ಹಾಗೆ ದಿನದಿಂದ ದಿನಕ್ಕೆ ಕೃಷಿ ಭೂಮಿ ಕಡಿಮೆ ಆಗ್ತಾಯಿದೆ. ಇವತ್ತು ಹೊಲಗಳೆಲ್ಲ ದಬ ಆಗ್ತಾ ಇದ್ದವು, ಪೆಟ್ರೋಲ್ ಬಂಕ್ ಆಗ್ತಾವೆ, ಸ್ಟೋರ್ ಹೌಸ್ ಆಗ್ತಾಯಿದ್ದವು. ಸೊ ಆಹಾರವನ್ನು ಎಲ್ಲಿಂದ ಒದಗಿಸ್ತೀರಿ? ಕಾಂಪ್ಯಾಕ್ಟ್ ಆಗ್ತಾಯಿದೆ ಉತ್ಪಾದನೆ ಜಾಗ, ಜನಸಂಖ್ಯೆ ಏರ್ತಾ ಇದೆ. ಸೊ ಸಹಜವಾಗಿ ನಮಗೆ ಇದ್ದ ಒಂದು ಪರಿಸರದಲ್ಲೇ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡ್ಕೋಬೇಕು. ಇದ್ದ ಪರಿಸರದಲ್ಲಿ ಉತ್ಪಾದನೆ ಹೆಚ್ಚಿಗೆ ಮಾಡ್ಬೇಕಂದ್ರೆ ತಂತ್ರಜ್ಞಾನವನ್ನು ನಾವು ಅಳವಡಿಸ್ಬೇಕು.
ಈಗ ನಿಮಗೊಂದು ಉದಾಹರಣೆ, ಇಷ್ಟು ಜಾಗದಲ್ಲಿ ನಾನೊಂದು 20 ಕೋಳಿಯನ್ನು ಸಾಕ್ತೇನೆ ಅಂತ ತಿಳ್ಕೊಳ್ರಿ. ಇಲ್ಲಪ್ಪ ನನಗೆ 50 ಕೋಳಿ ಸಾಕ್ಬೇಕಂದ್ರೆ ಏನು ಮಾಡಬೇಕು ಮಂಜುನಾಥ್ ಅವ್ರೆ? ನನಗಿರೋದು ಒಂದು 50 ಅದರಲ್ಲಿ ನಾನು ಒಂದು 10-15 ಕೋಳಿ ಸಾಕಿದ್ದೆ. ಅದರಲ್ಲಿ ನಾನು 100 ಕೋಳಿಯನ್ನು ಸಾಕಬೇಕು. ಏನು ಮಾಡಬೇಕು ಹೇಳಿ ನೀವೇ? ತಂತ್ರಜ್ಞಾನವನ್ನು ಅಳವಡಿಸ್ಬೇಕು. ಹೆಂಗೆ ಅಳವಡಿಸ್ಕೋಬೇಕು? ಟೈರ್ ಸಿಸ್ಟಮ್. ಮೇಲ್ಗಡೆ ಒಂದು ಶೆಡ್ ಮಾಡಿ ಅಲ್ಲಿ ಒಂದು 10 ಕೋಳಿ, ಮತ್ತು ಮೇಲ್ಗಡೆ ಶೆಡ್ ಮಾಡಿ ಅಲ್ಲಿ ಒಂದು 20 ಕೋಳಿ ಮಾಡ್ಬೋದಲ್ಲ. ಅದನ್ನೇ ಕೃಷಿ ತಂತ್ರಜ್ಞಾನ ಅಳವಡಿಸ್ಕೊಳಕ್ಕೆ ಸಾಧ್ಯ ಆಗುತ್ತಾ? 1 ಎಕರೆ ಹೊಲ ಇದ್ದರೆ 1 ಎಕರೆದಲ್ಲೇ ಬಿತ್ತಬೇಕಾಗತ್ತೆ. ಸೊ ಕುರಿಗಳನ್ನು ಸಹಿತ ಅಷ್ಟೇ ನಾನು ಟೈರ್ ಸಿಸ್ಟಮ್ನಲ್ಲಿ ಸಾಕ್ಬೋದು. ಹಂದಿಗಳನ್ನು ಸಹಿತ ನಾವು ಟೈರ್ ಸಿಸ್ಟಮ್, ಆಕಳನ್ನು ಸಹಿತ ಬೆಂಗಳೂರಿನಲ್ಲಿ ಅಟ್ಟದ ಮೇಲೆ ಸಾಕಿ 2-3 ಆಕಳನ್ನ ಸಾಕಿ ಹಾಲು ಉತ್ಪಾದನೆಯಲ್ಲಿ ತೊಡಗಿದ್ದಾರೆ. ಇದು ಯಾವುದರಿಂದ ಸಾಧ್ಯ? ಆಧುನಿಕ ತಂತ್ರಜ್ಞಾನದ ತರಬೇತಿಯಿಂದ ಮಾತ್ರ ಸಾಧ್ಯ ಆಗುತ್ತೆ. ಎರಡನೇದ್ದು, ನಮ್ಮ ಕೋಳಿ 70-80 ವರ್ಷಕ್ಕೆ ಹಾಕುವಂಥ ತಳಿಗಳು. ಆದರೆ ಇವತ್ತು ಲೇಯರ್ಸ್ ಅನ್ನುವಂಥ ಕೋಳಿಗಳನ್ನ ಕಂಡುಹಿಡಿದು ನಾವು 120-200 ತತ್ತಿಗಳನ್ನ ಕೊಡುವಂಥ ಕೋಳಿಗಳನ್ನ ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಯಾವುದರಿಂದ ಸಾಧ್ಯ? ತರಬೇತಿ ಮತ್ತು ತಂತ್ರಜ್ಞಾನದಿಂದ. ಮಾಂಸ, ನಮ್ಮ ಜವಾರಿ ಕೋಳಿಗಳು ಎಷ್ಟು ಕೊಡ್ತಾಯಿತ್ತು? ಹಾರ್ಡ್ಲಿ ಒಂದು 900-800 ಗ್ರಾಮು ತೂಕ ಬರ್ತಾಯಿತ್ತು. ಇವತ್ತು ನಾವು 1.5 ತಿಂಗಳಲ್ಲಿ 1.5 kg ತೂಕದಂಥ ಕೋಳಿಗಳನ್ನು ನಾವು ರೈತರಿಗೆ ನೀಡ್ತಾ ಇದ್ದೀವಿ. ಅದರಿಂದ ಸಾಧ್ಯ? ತರಬೇತಿ ಮತ್ತು ತಂತ್ರಜ್ಞಾನದ. ಆದ್ದರಿಂದ ಈ ಕಾಲಘಟ್ಟದಲ್ಲಿ ತರಬೇತಿ ತಂತ್ರಜ್ಞಾನ ಅತಿ ಮುಖ್ಯವಾಗಿತ್ತು. ಹವಾಮಾನ ಬದಲಾವಣೆಗಳನ್ನು ಎದುರಿಸಲು ತರಬೇತಿ ಹೇಗೆ ಸಹಾಯ ಮಾಡುತ್ತದೆ? ಹವಾಮಾನ ಬದಲಾವಣೆ ಭಾಳ ಮುಖ್ಯ. ಇವತ್ತು ನೋಡ್ರಿ, ನಾವು ಎಲ್ಲ ಕಡೆ ನೀರು ಸಿಗ್ತಾಯಿಲ್ಲ, ಆದರೂ ನಾವು ಜಾನುವಾರುಗಳಿಗೆ ಆಹಾರನ ಒದಗಿಸ್ಬೇಕು. ಜಾನುವಾರುಗಳಿಗೆ ಆಹಾರ ನೀರಿಲ್ಲದೆ ಹೆಂಗೆ ಒದಗಿಸ್ತೀರಿ? ಸೊ ಎಲ್ಲಿ ಹೆಚ್ಚುವರಿಯಾಗಿ ನಾವು ಬೆಳೆಯನ್ನು ಬೆಳೆಯೋಕ್ಕೆ ಸಾಧ್ಯ ಆಗುತ್ತೋ ಆ ಬೆಳೆಯನ್ನು ನಾವು ಕ್ರೋಢೀಕರಿಸಿ, ಶೇಖರಣೆ ಮಾಡಿ, ಸಂಸ್ಕರಿಸಿ, ಎಲ್ಲಿ ಆಹಾರದ ನೀಡಿದೆಯೋ ಆ ಭಾಗಕ್ಕೆ ನಾವು ಕಳಿಸ್ಕೊಡುವಂಥ ತಂತ್ರಜ್ಞಾನ. ಅದಕ್ಕೇನಂತಾರೆ ಅಂದರೆ ಸೈಲೇಜ್ ಪ್ರಿಪ್ರೇಷನ್ ಅಂತ. ಅಂದರೆ ಹಸಿರು ಮೇವನ್ನು ನಾವು ಕತ್ತರಿಸಿ ಅವುಗಳನ್ನ ಹಲವಾರು ನ್ಯೂಟ್ರಿಷನ್ಸ್, ಮಿನರಲ್ ಮಿಕ್ಸರ್ಗಳನ್ನ ಹಾಕಿ ಗಾಳಿಯಾಡದಂಗೆ ಪ್ಯಾಕ್ ಮಾಡಿ ಆ 1 ವರ್ಷದವರೆಗೂ ಕೆಡದಂಗೆ ಶೇಖರಣೆ ಮಾಡಿ ಯಾವ ಜಾನುವಾರುಗಳಿಗೆ ನೀಡಿದೆ ಅದನ್ನು ನಾವು ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಸೊ ಇದು ತರಬೇತಿಯಿಂದ ಏನಾಗುತ್ತೆ ಹೇಳಿ? ಆಹಾರವನ್ನು ನಾವು ಸಪ್ಲೈ ಮಾಡೋದು. ಎರಡನೇದ್ದು, ನಮಗೆ ಬೇರೆ ಬೇರೆ ವಿವಿಧ ತಳಿಗಳ ಬೆಳೆಗಳನ್ನು ಅಥವಾ ಜಾನುವಾರು ಆಹಾರದ ತಳಿಗಳನ್ನು ಕಂಡುಹಿಡಿದ್ವಿ. ನಾವು ಈ ಬರಗಾಲದಲ್ಲಿ ಪಾಪಸ್ ಕಳ್ಳಿ ಅಂತ ನೋಡ್ತೀವಿ, ಅದನ್ನು ಜಾನುವಾರುಗಳು ತಿನ್ನೋದಿಲ್ಲ. ಈಗ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಮುಳ್ಳಿಲ್ದಂಥ ಪಾಪಸ್ ಕಳ್ಳಿ. ಅದನ್ನು ನಾವು ನರಗುಂದ ಭಾಗದಲ್ಲಿ ಆ ಪಾಪಸ್ ಕಳ್ಳಿಗಳನ್ನು ನೆಟ್ಟರೆ ಕಡಿಮೆ ನೀರಿನಲ್ಲಿ ಅಪಾರ ಪ್ರಮಾಣದಲ್ಲಿ ಉತ್ಪಾದನೆ ಆಗುತ್ತೆ. ಸೊ ಅವನ್ನೇ ಮುರಿದು ಹಾಕಿದರೆ ನಮ್ಗೆ ಹಾಲಿನ ಉತ್ಪಾದನೆ ಆಗುತ್ತೆ, ಜಾನುವಾರುಗಳ ಆರೋಗ್ಯ ಸುಧಾರಿಸ್ತವೆ. ಸೊ ಇದು ನಾವು ತರಬೇತಿಯಿಂದ ಆಹಾರವನ್ನು ಮತ್ತು ಜಾನುವಾರು ಆಹಾರಗಳನ್ನ ಹೇಗೆ ಉನ್ನತೀಕರಿಸೋದಂತ ಒಂದು ಉದಾಹರಣೆ. ಇದುವರೆಗೂ ನಾವು ನಿರ್ವಹಣೆ ಮತ್ತು ಆಧುನಿಕ ತಂತ್ರಜ್ಞಾನದ ಬಗ್ಗೆ ತಿಳ್ಕೊಂಡಾಯ್ತು. ಇನ್ನು ಮುಂದೆ ನಾವು ಆರ್ಥಿಕತೆ, ಮಾರುಕಟ್ಟೆ ಮತ್ತು ಭವಿಷ್ಯದ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಪಶು ಸಾಕಾಣಿಕೆಯನ್ನು ಲಾಭದಾಯಕ ಉದ್ಯಮವಾಗಿ ಪರಿವರ್ತಿಸಲು ತರಬೇತಿ ಏಕೆ ಬೇಕು? ನೋಡ್ರಿ ಮಂಜುನಾಥ್ ಅವರೇ, ಈಗ ಪಶು ಸಾಕಾಣಿಕೆಯಲ್ಲಿ ಲಾಭದಾಯಕ ಹೇಳ್ತೀನಿ. ಇವತ್ತು ನೀವು ಒಂದು ಆಕಳ ಅಥವಾ ಎಮ್ಮೆ ಕಟ್ಟಿದ್ದೀರಿ ಅಲ್ಲ, ಅದನ್ನು ನೀವು 10 ಲೀಟ್ರನ್ನು ಯಾವುದೋ ಒಬ್ಬ ಸೊಸೈಟಿಗೂ ಅಥವಾ ಮಿಲ್ಕ್ ವೆಂಡರ್ಗೂ ಹಾಕ್ತಾಯಿರ್ತೀರಿ. ಆ ವಾರ ಮುಂದಿನ ವಾರ ದುಡ್ಡು ಕೊಡದಿದ್ರೆ ಏನಂತೀರಿ? ನೋಡಪ್ಪ ದುಡ್ಡು ಕೊಡು, ಆನಂತರ ನಿನ್ನ ಮುಂದಿನ ವ್ಯವಹಾರ ಮಾಡೋದು. ಇದೇ ಧೈರ್ಯವನ್ನು 200 ಚೀಲ ಗೊಂಜಾಳ ಬೆಳೆದವರು, ಹೆಸರು ಬೆಳೆದವರು APMCಗೆ ಹಚ್ಚಿದಾಗ, ನೋಡಪ್ಪ ನಾ ಹಚ್ಚೀನಿ ರೊಕ್ಕ ಕೊಡು ಅನ್ನೋಕ್ಕಾಗತ್ತಾ? ಇಲ್ಲ ಸರ್, ಮುಂದಿನ ವಾರ ಬರ್ರಿ, ಆ ತಿಂಗಳು ಬರ್ರಿ, ಈ ತಿಂಗಳು ಬರ್ರಿ ಅಂತ. ಯಾಕಪ್ಪ ಅಂದರೆ ಹಾಲನ್ನು ನಾವು ಯಾವುದ್ಯಾವುದೇ ರೂಪದಲ್ಲಿ ಮಾರಾಟ ಮಾಡುವುದು, ಅದಕ್ಕೆ ಮೌಲ್ಯವರ್ಧನ ಅಂತಾರೆ. ಮೌಲ್ಯವರ್ಧನ ಅಂದ್ರೆ ಹಾಲನ್ನು 50 ರೂಪಾಯಿಗೆ ಮಾರಿದರೆ ಬೆಣ್ಣೆಯನ್ನು 500 ರೂಪಾಯಿಗೆ ಮಾಡ್ಬೋದು. ಆದರೆ ನಾ ಹೆಸರಿನ ರೂಪದಲ್ಲಿ ಕೊಡಬೇಕಾಗ್ತೈತಿ, ಟೊಮೆಟೊ ರೂಪದಲ್ಲಿ ಕೊಡಬೇಕಾಗ್ತೈತಿ,
ಉಳ್ಳಾಗಡ್ಡಿನ ಉಳ್ಳಾಗಡ್ಡಿ ರೂಪದಲ್ಲಿ ಕೊಡಬೇಕಾಗ್ತೈತಿ. ಸೊ ನಾವು ಉಳ್ಳಾಗಡ್ಡಿಗೆ ಚೆಲ್ಲಿದ ಉದಾಹರಣೆ ಇದೆ, ರೈತರು ಮಾರಾಟ ಮಾಡಲಿದೆ. ಟೊಮೆಟೊ ಚೆಲ್ಲಿದ ಉದಾಹರಣೆ ಇದೆ. ಆದರೆ ಹಾಲನ್ನು ಚೆಲ್ಲಿದ ಉದಾಹರಣೆ ಎಲ್ಲಾದರೂ ಇದೆಯಾ? ಹಾಲು ಹೆಚ್ಚಿಗೆ ಆಗಿದೆ ಚೆಲ್ಲಿದ ಉದಾಹರಣೆ ಇದೆಯಾ? ಮೊಟ್ಟೆ ಹೆಚ್ಚಿಗೆ ಆಗಿದೆ ಅಂತ ಚೆಲ್ಲಿದ ಉದಾಹರಣೆ ಇದೆಯಾ? ಕೋಳಿ ಹೆಚ್ಚಿಗೆ ಆಗಿದೆ ಅಂತ ಚೆಲ್ಲಿದ, ಕುರಿ ಹೆಚ್ಚಿಗೆ ಇಲ್ಲಲ್ಲ. ಸೊ ಇಂಥ ಒಂದು ಸಾಲಿಡ್ಡಾಗಿ ನಮಗೆ ಆರ್ಥಿಕವಾಗಿ ಬರುವಂಥ ಒಂದು ವ್ಯವಸ್ಥೆ ಇದ್ದಾಗ ನಾವು ಖಂಡಿತವಾಗಿಯೂ ಅದ್ರ ಕಡೆ ಲಕ್ಷ್ಯ ಕೊಡಿಸ್ಬೇಕಾಗ್ತೈತಿ. ಯಾಕಪ್ಪ ಅಂದರೆ ನನಗೆ ಇಲ್ಲೊಂದು ಬಲವಾದ ಆರ್ಥಿಕತೆ ಇದೆ ಅಂದಾಗ ಅದನ್ನು ಡಬಲ್ ಮಾಡಬೇಕಾಗತ್ತೆ. ನನಗೆ ಇವತ್ತು 20 ಲೀಟ್ರ್ ಹಾಲು ಕೊಡ್ತಾ ಇದೆ ಅಂದರೆ 40 ಲೀಟ್ರ್ ಹಾಲು ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡ್ಕೋಬೇಕು. 40 ಲೀಟ್ರ್ ಹಾಲು ಕೊಡುವಂಥ ವ್ಯವಸ್ಥೆ ಇದೆ ಅಂದರೆ 100 ಲೀಟ್ರ್ ಹಾಲನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು. ಯಾಕೆ? ನಮಗಿನ್ನೂ ಹಾಲಿನ ಅವಶ್ಯಕತೆ ಇದೆ, ಮೊಟ್ಟೆ ಅವಶ್ಯಕತೆ ಇದೆ, ಮಾಂಸದ ಅವಶ್ಯಕತೆ ಇದೆ. ಇನ್ನೂ 33 ಪಾಯಿಂಟ್ ಸಮಥಿಂಗ್ ಮಕ್ಕಳು ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲ. ಸೊ ಈ ಗ್ಯಾಪನ್ನು ನಾವು ತುಂಬಬೇಕಂದ್ರೆ ನಿಖರವಾದ ಒಂದು ವ್ಯವಸ್ಥೆ ಇದ್ದಲ್ಲಿ ನಾವು ಕೈ ಹಾಕಬೇಕಾಗೈತಿ. ನಿಖರವಾದ ಒಂದು ವ್ಯವಸ್ಥೆಯಲ್ಲಿ ತಾಂತ್ರಿಕತೆಯನ್ನು ಅಳವಡಿಸ್ಬೇಕಾಗ್ತೈತಿ. ನಿಖರವಾದ ಒಂದು ವ್ಯವಸ್ಥೆಯಲ್ಲಿ ಉತ್ಪಾದನೆಯನ್ನು ಮಾರುಕಟ್ಟೆಗೆ ಕೊಡಬೇಕಾಗ್ತೈತಿ. ಖಂಡಿತ ನಮ್ಮ ಮಾರುಕಟ್ಟೆ ಅಂದರೆ ಜಾನುವಾರು ಮಾರುಕಟ್ಟೆ ಎಲ್ಲಿದೆ? ಮನೆ ಬಾಗಿಲಲ್ಲಿದೆ. ಮಾರುಕಟ್ಟೆಯ ವ್ಯವಸ್ಥೆ ಹೇಗಿದೆ? ನನ್ನ ಅನುಕೂಲಕ್ಕೆ ತಕ್ಕಂಗಿದೆ. ನಾನು ಇವತ್ತು ಹಾಲಿನ ರೂಪದಲ್ಲಿ ಕೊಡ್ಬೋದು, ಬೆಣ್ಣೆ ರೂಪದಲ್ಲಿ ಕೊಡ್ಬೋದು, ಮಾಂಸದ ರೂಪದಲ್ಲಿ ಕೊಡ್ಬೋದು, ಮೊಟ್ಟೆ ರೂಪದಲ್ಲಿ ಕೊಡ್ಬೋದು, ಚರ್ಮದ ರೂಪದಲ್ಲಿಯೂ ಕೊಡ್ಬೋದು. ಹಾಗೆ ಬೆಲೆ ನಿಖರತೆಯನ್ನು ಯಾರ ಕಡೆ ಇದೆ? ಉತ್ಪಾದಕರ ಕಡೆ ಇದೆ. ನಾನು ಇವತ್ತು ಶುದ್ಧವಾದ ಹಾಲು ಕೊಡ್ತೀನಿ, 60 ರೂಪಾಯಿ ತೊಗೊತಿರಲ್ಲ, ಅದೇ ರೀತಿ ನಾನು ಒಳ್ಳೆಯ ಮಾಂಸದ ಕೋಳಿಯನ್ನು ಸಾಕ್ತಾ ಇದ್ದೇನೆ, ಇಷ್ಟು ಕೆ ಜಿನೇ ಇಷ್ಟು ಕೊಡಬೇಕು ತೊಗೊತಿರಲ್ಲ. ಸೊ ಈ ನಿಖರತೆ ಇಲ್ಲಿ ಇರೋದ್ರಿಂದ ಆಧುನಿಕವಾಗಿ ಯುವಕರಿಗೆ ಬಹಳ ಒಂದು ಒಳ್ಳೆಯ ಆಶಾದಾಯಕವಾದ ಒಂದು ವ್ಯವಸ್ಥೆ ಇರೋದ್ರಿಂದ ಖಂಡಿತವಾಗಿ ಇದನ್ನು ಅಳವಡಿಸ್ಬೇಕು. ಸರ್ಕಾರದ ಯೋಜನೆ ಮತ್ತು ಸಬ್ಸಿಡಿಗಳ ಬಗ್ಗೆ ತರಬೇತಿ ಏಕೆ ಮುಖ್ಯ? ಸರ್ಕಾರ ರೈತರನ್ನ ಯಾವಾಗಲೂ ಪ್ರೋತ್ಸಾಹಿಸಲು ಹಲವಾರು ಸ್ಕೀಮ್ಗಳನ್ನ ತರ್ತಾ ಇರುತ್ತೆ. ಮುಖ್ಯವಾಗಿ ಅದರಲ್ಲಿ ಈ NLM ಅನ್ನುವಂಥ ಒಂದು ಸ್ಕೀಮ್ ಇದೆ, ಭಾಳ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಅಂದರೆ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅನ್ನುವಂಥದ್ದು. ಅದರಲ್ಲಿ ಏನಿದೆ ಅಂದರೆ 100 ಕುರಿಗೆ ನಾವು 50% ಸಬ್ಸಿಡಿ 20 ಲಕ್ಷಕ್ಕೆ. 100 ಕುರಿಗೆ 20 ಲಕ್ಷ ಬ್ಯಾಂಕ್ನಿಂದ ಸಾಲ ತೊಗೊಂಡ್ರೆ ಅಂದರೆ 10 ಲಕ್ಷ ರೂಪಾಯಿ ಹಂತ ಹಂತವಾಗಿ ಅವನ ಖಾತೆಗೆ ಜಮಾ ಆಗುತ್ತೆ. ಇದು ಒಂದು ಭಾಳ ಅದ್ಭುತವಾದ ಸ್ಕೀಮು ಮತ್ತು ಯುವಕರಿಗೆ ಪ್ರೋತ್ಸಾಹ ನೀಡುವಂಥ ಒಂದು ಒಳ್ಳೆಯ ಸ್ಕೀಮು. ಹಾಗೆ ನಾವು ಇಲಾಖೆ ವತಿಯಿಂದ ಸಣ್ಣ ಪ್ರಮಾಣದಲ್ಲಿ ಹೆಣ್ಣು ಮಕ್ಕಳಿಗೆ ಕೋಳಿಗಳನ್ನ ಕೊಡಿಸ್ತಾ ಇರ್ತೀವಿ 10+1. ಹಾಗೆ ಕುರಿಗಳನ್ನ ಕೊಡಿಸ್ತಾ ಇರ್ತೀವಿ ಕಾಲಕ್ಕೆ. ನಂತರ ಇಲಾಖೆಯಿಂದ ಮೇವಿನ ಬೀಜಗಳನ್ನು ವಿತರಿಸ್ತಾ ಇರ್ತೀವಿ. ನಂತರ ಆರೋಗ್ಯ ಶಿಬಿರವನ್ನು ಮಾಡಿ ಮನೆ ಮನೆಗೆ ನಾವು ಲಸಿಕಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು FMD ಆಗಲಿ, LSD ಆಗಲಿ, ಬ್ರುಸೆಲ್ಲ ಆಗಲಿ, ಈ ಕಾರ್ಯಕ್ರಮಗಳನ್ನ ನಾವು ರೈತರಿಗೆ ಮುಟ್ಟಿಸ್ತೀವಿ. ಹಾಗೆ ಜಾನುವಾರು ಪ್ರದರ್ಶನ ಮಾಡಿ ಹೆಚ್ಚು ಹಾಲೆಣ್ಣುವಂಥ ಆಕಳು ಎಮ್ಮೆಗಳಿಗೆ ಪ್ರೋತ್ಸಾಹಕರವಾಗಿ ಬಹುಮಾನ ವಿತರಿಸ್ತೀವಿ. ಕರುಗಳ ಪ್ರದರ್ಶನ ಮಾಡಿ ಅಲ್ಲಿ ನಾವು ಇದು ಮಾಡ್ತೀವಿ. ಹಾಗೆ ನಿರಂತರವಾಗಿ ನಮ್ಮ ತರಬೇತಿ ಕೇಂದ್ರಗಳಲ್ಲಿ ನಾವು ಉಚಿತವಾಗಿ ತರಬೇತಿ ನಡೆಸಿ ಅವರಿಗೆ ಊಟ ಉಪಚಾರ ವಸತಿಯನ್ನು ಒದಗಿಸಿ ತರಬೇತಿಯನ್ನು ನಡೆಸ್ತೀವಿ. ಹಾಗೆ KCC ಮುಖಾಂತರ ನಾವು ನಮ್ಮ ರೈತರಿಗೆ ಬ್ಯಾಂಕ್ ಸೌಲಭ್ಯಗಳನ್ನ ಒದಗಿಸ್ತೀವಿ. ಮತ್ತು SCP TSPಯಲ್ಲಿ ನಾವು ಸ್ವಲ್ಪ ಸಹಾಯವನ್ನು ಮಾಡ್ತಾ ಇರ್ತೀವಿ. ಇವಿಷ್ಟು ನಮ್ಮ ಇಲಾಖೆ ಕಾರ್ಯಕ್ರಮ. ಉಪನಿರ್ದೇಶಕರು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಧಾರವಾಡದ ಅಡ್ಮಿನ್ ಆಗಿರುವಂಥ ಡಾಕ್ಟರ್ ಸಂತಿ ಸಾಹೇಬರು ಸರ್, ಅವರು ಮಂಜುನಾಥ್ ಅಂತೇಳಿ. ನಾನು ಡಾಕ್ಟರ್ ಸಂತಿ ಅಂತ, ಧಾರವಾಡ ಜಿಲ್ಲೆಯಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಲ್ಲಿ ಉಪನಿರ್ದೇಶಕರು ಕಳೆದ 6 ತಿಂಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಇಲಾಖೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ 114 ಪಶುವೈದ್ಯಕೀಯ ಸಂಸ್ಥೆಗಳಿದ್ದಾವೆ. ಅಲ್ಲಿ ದಿನನಿತ್ಯದ ಚಿಕಿತ್ಸೆ, ವಿಸ್ತರಣೆ ಹಾಗೂ ಮುಂಜಾಗ್ರತೆ ಲಸಿಕಾ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಳ್ತಾ ಇರ್ತಾರೆ. ಅದರಲ್ಲಿ ಹೆಚ್ಚಿನ ಸೌಲಭ್ಯಗಳನ್ನು ನೀಡುವುದು ಹಾಗೂ ಜನರಿಗೆ ಹೆಚ್ಚಿನ ಅರಿವನ್ನು ನೀಡಿಸುವ ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಸರ್, ಕರ್ನಾಟಕದಲ್ಲಿ ಭವಿಷ್ಯದ ಪಶು ಸಾಕಾಣಿಕೆ ತರಬೇತಿಯ ಪಾತ್ರ ಯಾವ ಥರ ಇರ್ತೈತೆ? ಪಶುಸಂಗೋಪನೆ ಮತ್ತು ಪಶುಪಾಲನಾ ಇಲಾಖೆ ಮುಖ್ಯ ಕಾರ್ಯ ಅಂತಂದ್ರೆ ಎಲ್ಲರೂ ಸಾಮಾನ್ಯವಾಗಿ ತಿಳ್ಕೊಂಡಂಗೆ ಜಾನುವಾರುಗಳು ಆರೋಗ್ಯ ಸ್ಥಿತಿ ಸರಿಯಾಗಿ ಇಲ್ಲದಾಗ ಸಂಪರ್ಕ ಮಾಡೋದು, ಚಿಕಿತ್ಸೆ ನೀಡೋದು ಅಷ್ಟೇ ಅಂತ ಸಾಮಾನ್ಯವಾಗಿ ತಿಳ್ಕೊಂಡಿರ್ತಾರೆ.
ಆದರೆ ನಮ್ಮ ಇಲಾಖೆಯ ಧ್ಯೇಯ ಏನು ಅಂತಂದರೆ ಪಶು ಸಂಗೋಪನೆಯನ್ನು ಲಾಭದಾಯಕವಾಗಿ ಮಾಡಿ ಯಾವುದೇ ರೋಗಕ್ಕೆ ತುತ್ತಾಗದಂಗೆ ಪಶುವೈದ್ಯರ ಹತ್ರ ಕರೆದುಕೊಂಡು ಹೋಗದಂಗೆ ಸಾಕಾಣಿಕೆ ಮಾಡೋದ್ರ ಬಗ್ಗೆ ರೈತರಿಗೆ ತಿಳಿಸೋದೇ ನಮ್ಮ ಕೆಲಸ, ಮುಖ್ಯವಾಗಿ ಅದೇ ಕೆಲಸ. ಸೊ ಆ ನಿಟ್ಟಿನಲ್ಲಿ ತರಬೇತಿ ಕೇಂದ್ರಗಳು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುತ್ತವೆ. ಮೊದಲು ಇಡೀ ರಾಜ್ಯದಲ್ಲಿ ಒಂದು 5-6 ತರಬೇತಿ ಕೇಂದ್ರಗಳಿದ್ದು, ಈಗ ಧಾರವಾಡದಲ್ಲಿ ಭಾಳ ದಿವಸದಿಂದ ಇದೆ. ಆದರೆ ಬೇರೆ ಬೇರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈಗ ತರಬೇತಿ ಕೇಂದ್ರಗಳನ್ನು ಮಾಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಅದೇ, ಏನು ರೈತರು ಪಶು ಸಂಗೋಪನೆಯನ್ನು ರೋಗ ಬರದೇ ಇರುವಂಗೆ ಹೇಗೆ ಮಾಡಬೇಕು ಅನ್ನೋದನ್ನು ರೈತರಿಗೆ ತಿಳಿಸೋದು. ಸೊ ಇಂಥ ತರಬೇತಿ ಕೇಂದ್ರಗಳು ಇನ್ನೂ ಸಾಕಷ್ಟು ಮಾಡಬೇಕು. ಅದರ ಜೊತೆಗೆ ನಿರಂತರವಾಗಿ ತರಬೇತಿಗಳನ್ನು ನಾವು ಹಮ್ಮಿಕೊಂಡು ಈ ಸಂಗೋಪನೆಯನ್ನು ಯಾವ ಥರ ಮಾಡಬೇಕು, ಆಮೇಲೆ ಪಶು ಸಂಗೋಪನೆಯಲ್ಲಿ ಏನು ಹೊಸ ಹೊಸ ಆವಿಷ್ಕಾರಗಳು ಬಂದಿದ್ದಾವೆ ಅವನ್ನೆಲ್ಲನೂ ರೈತರಿಗೆ ತಲುಪಿಸ್ಬೇಕು. ಇನ್ನೂ ಹಳ್ಳಿಗಳಲ್ಲಿ ಸಾಕಷ್ಟು ರೈತರು ಬಹಳಷ್ಟು ಹಳೆಯ ಪದ್ಧತಿಗಳನ್ನು ತಮ್ಮ ತಂದೆ ತಮ್ಮ ಅಜ್ಜ ಮಾಡ್ಕೊಂಡು ಬಂದಂಥ ಪದ್ಧತಿಗಳನ್ನೇ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಆದರೆ ನಾವು ಎಲ್ಲ ಕ್ಷೇತ್ರದಲ್ಲಿ ಯಾವ ಥರ ಬದಲಾವಣೆಗಳಾಗಿದ್ದಾವೆ ಅದೇ ಥರ ನಮ್ಮ ಕ್ಷೇತ್ರದಲ್ಲಿ ಬದಲಾವಣೆಗಳಾಗಿದ್ದಾವೆ. ಆ ಬದಲಾವಣೆಗಳಿಗೆ ನಾವು ರೈತರು ಹೊಂದ್ಕೊಳ್ಳೇಬೇಕು. ಸೊ ಈ ಒಂದು ಸಂದೇಶವನ್ನು ನಾವು ರೈತರಿಗೆ ಮುಟ್ಟಿಸ್ಲಿಕ್ಕೆ ಈ ತರಬೇತಿ ಕೇಂದ್ರಗಳನ್ನು ಇನ್ನೂ ಬಲಪಡಿಸಬೇಕಾಗಿದೆ. ಇನ್ನೂ ಬಲಪಡಿಸ್ತೀವಿ ಮತ್ತು ಹೆಚ್ಚಿನ ಶ್ರಮವನ್ನು ಹಾಕಿ ಈ ಒಂದು ಕಾರ್ಯವನ್ನು, ಈ ಒಂದು ಧ್ಯೇಯವನ್ನು ಈಡೇರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಪಶು ಸಂಗೋಪನೆಯಲ್ಲಿ ವೈಜ್ಞಾನಿಕತೆಯನ್ನು ಅರಿತುಕೋಬೇಕು. ಜಾನುವಾರುಗಳಲ್ಲಿ ರೋಗ ಬರದೇ ಇರುವ ಹಾಗೆ ಸಾಕಾಣಿಕೆ ಮಾಡಿ ಲಾಭದಾಯಕವಾಗಿ ಈ ಉದ್ಯಮವನ್ನು ಬೆಳೆಸಬೇಕು. ಇದೇ ನಮ್ಮ ಮೂಲ ಮಂತ್ರ, ಮೂಲ ಧ್ಯೇಯ. ಎಲ್ಲ ರೈತರಿಗೆ ಒಳ್ಳೆಯದಾಗಲಿ, ಎಲ್ಲ ಜಾನುವಾರುಗಳಿಗೆ ಒಳ್ಳೆಯದಾಗಲಿ, ಎಲ್ಲ ಪಶುವೈದ್ಯಕೀಯ ಅಧಿಕಾರಿ ಸಿಬ್ಬಂದಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗಲಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಿಮಗೆ ನೆನಪಿರ್ಬೋದು, ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಅಧಿವೇಶನದಲ್ಲಿ ಒಂದು ಮಾತು ಹೇಳಿದರು. ಉತ್ತರ ಕರ್ನಾಟಕದ ಒಂದು ಆರ್ಥಿಕತೆ ಯಾಕೆ ಕಡಿಮೆ ಆಗ್ತಾ ಇದೆ ಅಂತ. ಅವರು ಯಾರೂ ಗುರುತಿಸಲಾಗದಂಥ ಒಂದು ವಿಷಯನ ಗುರುತಿಸಿದ್ರು. ಏನಪ್ಪ ಅಂದರೆ, ಇಲ್ಲಿ ಹೈನುಗಾರಿಕೆ ಕಡಿಮೆ ಇದೆ, ಹೈನುಗಾರಿಕೆಯಲ್ಲಿ ತೊಡಗಿದಂಥ ಮಹಿಳೆಯರು ಕಡಿಮೆ ಇದ್ದಾರೆ. ಆದ್ದರಿಂದ ಎಲ್ಲಿ ಹೈನುಗಾರಿಕೆ ಚಟುವಟಿಕೆ ಹೆಚ್ಚಿರುತ್ತೆ, ಎಲ್ಲಿ ಹೈನುಗಾರಿಕೆಯಲ್ಲಿ ಮಹಿಳೆಯರು ಹೆಚ್ಚಿಗೆ ಭಾಗವಹಿಸಿರ್ತಾರೆ, ಅಲ್ಲಿ ಆರ್ಥಿಕ ಸ್ವಾವಲಂಬನೆ ಇರುತ್ತೆ, ಆರ್ಥಿಕ ಚಟುವಟಿಕೆ ಇರುತ್ತೆ, ಉನ್ನತೀಕರಣ ಇರುತ್ತೆ. ಆದ್ದರಿಂದ ಉತ್ತರ ಕರ್ನಾಟಕಕ್ಕೆ ಮೊದಲು ಹೈನುಗಾರಿಕೆ ಚಟುವಟಿಕೆಗೆ ಉತ್ತೇಜನ ನಮ್ಮ ಸರ್ಕಾರ ನೀಡುತ್ತೆ ಅಂತ ಅವ್ರು ಹೇಳಿದರು. ನಿಜವಾಗಲೂ ಬಹು ಅತ್ಯಮೂಲ್ಯವಾದ ವಿಷಯವನ್ನು ಅವರು ಕಂಡುಹಿಡಿದು ಹೇಳಿದ್ದಾರೆ. ಅದರಿಂದ ಇಲ್ಲಿ ಆದಷ್ಟು ಬೇಗ ಹೈನುಗಾರಿಕೆ ಚಟುವಟಿಕೆ ಹೆಚ್ಚಾಗಲಿ. ಇದರಿಂದ ನಮ್ಮ ಗ್ರಾಮೀಣ ಮಹಿಳೆಯರು ಇದರಲ್ಲಿ ಪಾಲ್ಗೊಳ್ಳಿ. ಅದರಿಂದ ಗ್ರಾಮೀಣ ಮಹಿಳೆಯರ ಬದುಕು ಹಸನಾಗಲಿ, ಸಮಾಜ ಹಸನಾಗಲಿ, ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿ ಅಂತ ನಾನು ಹೇಳ್ತೀನಿ. ನೋಡಿ, ನಮ್ಮ ತರಬೇತಿ ಬಗ್ಗೆ ಇಲ್ಲಿವರೆಗೂ ಸವಿವರವಾಗಿ ಹೇಳಿದ್ದೀವಿ. ಯಾವ್ಯಾವ ತರಬೇತಿ ನಡೀತಾ ಇದ್ದಾವೆ, ಇದರಿಂದ ಎಷ್ಟು ಲಾಭ ಅಂತ. ಇಲ್ಲಿ 100 ಜನ ತರಬೇತಿ ಪಡೆದವರಲ್ಲಿ ಒಬ್ಬನಾದರೂ ನಮ್ಮ ತರಬೇತಿಯಿಂದ ಪ್ರೇರಿತನಾಗಿ ಒಂದು ತರಬೇತಿಯ ಮೂಲ ಧ್ಯೇಯವನ್ನು ಅಳವಡಿಸಿಕೊಂಡು ತನ್ನ ಗ್ರಾಮದಲ್ಲಿ, ತನ್ನ ಹೊಲದಲ್ಲಿ ಕೋಳಿ ಸಾಗಾಣಿಕೆ ಇರ್ಬೋದು, ಕುರಿ ಸಾಗಾಣಿಕೆ ಇರ್ಬೋದು, ಅಥವಾ ಹೈನುಗಾರಿಕೆ ಇರ್ಬೋದು, ಯಾವುದೇ ಒಂದು ಉದ್ಯೋಗನ ಅಳವಡಿಸಿ ಅದರಿಂದ ಒಂದು 100 ಜನಕ್ಕೆ ಉದ್ಯೋಗ ಕೊಡ್ತಾನಲ್ಲ, ಅಲ್ಲಿಗೆ ನಮ್ಮ ತರಬೇತಿ ಸಂಪೂರ್ಣವಾಗಿ ಸಾರ್ಥಕ ಆಗತ್ತೆ ಅಂತ ನಾನು ಹೇಳ್ತಾ, ಮಂಜುನಾಥ್ ಅವರೇ ಬಹಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಿ. ನಮ್ಮಂಥ ತರಬೇತಿ ಕೇಂದ್ರಗಳಿಗೆ ಬಂದು ಸವಿವರಾಗಿ ನಮ್ಮ ತರಬೇತಿಯ ಮೂಲ ಉದ್ದೇಶವೇನು, ಇದರ ಲಾಭಗಳೇನು, ಇದರಿಂದ ರೈತರಿಗೆ ಹೇಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಪ್ರಶ್ನೆ ಕೇಳಿ ಅದನ್ನು ನೀವು ಮನದಟ್ಟ ಮಾಡ್ಕೊಂಡಿದ್ದೀರಿ. ಈ ಎಲ್ಲ ವಿಷಯಗಳನ್ನು ನೀವು ರೈತರ ಮನೆ ಬಾಗಿಲಿಗೆ ತಟ್ಟಿಸಿ ಪ್ರತಿಯೊಬ್ಬ ರೈತರು ಇದರ ಬಗ್ಗೆ ಲಾಭ ಪಡೀಲಿ, ಪ್ರತಿಯೊಬ್ಬ ರೈತರು ನಮ್ಮ ತರಬೇತಿ ಕೇಂದ್ರಕ್ಕೆ ಬರಲಿ, ಪ್ರತಿಯೊಬ್ಬ ರೈತರು ತರಬೇತಿ ಕೇಂದ್ರದಿಂದ ಬಂದು ಪ್ರೇರಿತರಾಗಿ ತಮ್ಮ ಆರ್ಥಿಕತೆಯನ್ನು ಉನ್ನತೀಕರಿಸಲಿ ಅಂತ ನಾನು ಕೇಳ್ಕೊತಾ, ಇಂಥ ಒಂದು ಘನ ಕಾರ್ಯವನ್ನು, ಪುಣ್ಯ ಕಾರ್ಯವನ್ನು ನೀವು ಮಾಡ್ತಾ ಇರೋದಕ್ಕೆ ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಧನ್ಯವಾದಗಳು ಸರ್. ನಮಸ್ತೆ.